Hello students, good morning. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಬಾಗಡಿ. ಪ್ರೀವಿಯಸ್ 6 ಸೆಷನ್ಸ್ ಅಲ್ಲಿ ಆಲ್ಮೋಸ್ಟ್ ಕಾರ್ಲೇಷನ್ ಕೋಎಫಿಷಿಯಂಟ್ ಬಗ್ಗೆ, ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್ ಬಗ್ಗೆ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ನೀವು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿ ಎಲ್ಲ ಪ್ರಾಬ್ಲಮ್ಸ್ನ 100 ಪೇಜಸ್ ನೋಟ್ಬುಕ್ಕಲ್ಲಿ ಸಾಲ್ವ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ದಿವಸ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್ನ ಲಾಸ್ಟ್ ಸೆಷನ್. ನಾಳೆ ದಿವಸದಿಂದ ರ್ಯಾಂಕ್ ಕಾರ್ಲೇಷನ್ ಅಂದ್ಬಿಟ್ಟಿದೆ, ಸ್ಪೇರ್ಮನ್ಸ್ ರ್ಯಾಂಕ್ ಕಾರ್ಲೇಷನ್ ಅಂದ್ಬಿಟ್ಟಿದೆ, ಹೊಸ ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್ ಅಲ್ಲಿ ಲಾಸ್ಟ್ ಒಂದು ಟಾಪಿಕ್ ಉಳ್ಕೊಂಡಿದೆ, ಅದನ್ನೇ ಪ್ರಾಬಬಲ್ ಎರರ್. ಸೊ ಈ ಪ್ರಾಬಬಲ್ ಎರರ್ ಅನ್ನುವಂತಹ ಅಂದ್ರೇನು, ಯಾವ ರೀತಿ ಇರುತ್ತೆ, ಏನು ಮಾಡಬೇಕು ಅಂತ ತಿಳ್ಕೊಬೇಕಾಗಿರುತ್ತೆ. ಇದನ್ನು ಸೆಕ್ಷನ್ ಎ ಕೇಳ್ಬೋದು, ಸೆಕ್ಷನ್ ಬಿ ಕೇಳ್ಬೋದು, ಅಥವಾ ಸೆಕ್ಷನ್ ಸಿಗೂ ಕೂಡ ಕೇಳ್ಬೋದು ಸ್ಟೂಡೆಂಟ್ಸ್. ಸೊ ಈಗ ಸ್ಟಾರ್ಟ್ ಮಾಡೋಣ. ಪ್ರಾಬಬಲ್ ಎರರ್ ಅಂದ್ರೇನು, ಯಾವ ರೀತಿ ಇರುತ್ತೆ ಅಂತ ಇಂಟ್ರೊಡಕ್ಷನ್ ಸಮೇತ ಮುಂದಕ್ಕೆ ಹೋಗೋಣ. ಅದಕ್ಕೆ ಮೊದಲು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕಾಗಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋನ ನೋಡಿ, ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಪ್ರಾಬಬಲ್ ಎರರ್. ಸೊ ಪ್ರಾಬಬಲ್ ಎರರ್ ಹೋಗ್ಲಿಕ್ಕೆ ಮುಂಚೆ ಇದರ ಫಾರ್ಮುಲಾ ಒಂದ್ಸಲಿ ಬರೆದ್ಬಿಡ್ತೀನಿ. ಪ್ರಾಬಬಲ್ ಎರರ್ ಈಕ್ವಲ್ಸ್ 0.6745 ಏನು ಹೇಳಿದೆ, 0.6745 ಇಂಟು 1 ಮೈನಸ್ r ಸ್ಕ್ವೇರ್ ಡಿವೈಡ್ ಬೈ ರೂಟ್ n. ಇದನ್ನೇ ಬೇಕು ಅಂದ್ರೆ ಇಲ್ಲಿ ಫ್ಲವರ್ ಬ್ರಾಕೆಟ್ ಒಂದು ಹಾಕೊಂಬಿಡಿ ನೀವು, ಅಥವಾ ಬಿಗ್ ಬ್ರಾಕೆಟ್ ಹಾಕ್ಬಿಡಿ. ಇದೇ ಫಾರ್ಮುಲಾ ಆಗಿರುತ್ತೆ. So probable error equals 0.6745 into 1 minus r square divided by square root of n. ಇಲ್ಲಿ ಬಿಗ್ ಬ್ರಾಕೆಟ್ ನಲ್ಲಿ ಹಾಕಿದಿರಲ್ವಾ, ಇದನ್ನೇ ನಾವು ಕರಿತೀವಿ ಸ್ಟ್ಯಾಂಡರ್ಡ್ ಎರರ್ ಅಂದ್ಬಿಟ್ಟು. ಏನು ಸ್ಟ್ಯಾಂಡರ್ಡ್ ಎರರ್. ಹಾಗಾದರೆ ಸ್ಟ್ಯಾಂಡರ್ಡ್ ಎರರ್ ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ, ಸೊ ಅದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಹೋಗ್ಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಸಿಲೆಬಸ್ ಇರುವಂತಹದ್ದು ಪ್ರಾಬಬಲ್ ಎರರ್. ಸೊ ಪ್ರಾಬಬಲ್ ಎರರ್ ಈಕ್ವಲ್ಸ್ 0.6745 ಇಂಟು 1 ಮೈನಸ್ r ಸ್ಕ್ವೇರ್ ಡಿವೈಡ್ ಬೈ ರೂಟ್ n. ಅಂದರೆ ಈ ಒಂದು ಪ್ರಾಬಬಲ್ ಎರರ್ಗೂ ಪ್ರಾಬಬಲ್ ಎರರ್ಗೂ ಮತ್ತು ಸ್ಟ್ಯಾಂಡರ್ಡ್ ಎರರ್ಗೂ ಡಿಫ್ರೆನ್ಸ್ ಇದಿರುತ್ತೆ ಸ್ಟೂಡೆಂಟ್ಸ್. ಯಾವುದಿರುತ್ತೆ? 0.6745. ಸೊ ಇದನ್ನ 2/3 ಇಂದನೂ ಕೂಡ ರೆಪ್ರೆಸೆಂಟ್ ಮಾಡ್ತೀವಿ. ಕೆಲವು ಸಲ ನಾರ್ಮಲ್ ಆಗಿ ಉಪಯೋಗಿಸುವಂಥದ್ದು 0.6745 ಉಪಯೋಗಿಸ್ತೀವಿ. ಆಗಾಗ ಕೆಲವು ಸಂದರ್ಭಗಳಲ್ಲಿ 2/3 2/3 ಉಪಯೋಗಿಸ್ತೀವಿ. ಹಾಗಾದ್ರೆ ಒಂದು ಎಕ್ಸಾಂಪಲ್ನ ಮುಖಾಂತರ ಹೋಗ್ತೀನಿ. ಒಂದು ಡೇಟಾನ ನಾವು ತಯಾರಿಸಿದ್ದೀವಿ, ಕಲೆಕ್ಟ್ ಮಾಡಿದ್ದೀವಿ. ಸೇ ಫಾರ್ ಎಕ್ಸಾಂಪಲ್ ಒಂದು 900 ಸ್ಟೂಡೆಂಟ್ಸ್ ಇಂದ, ಎಷ್ಟು ಜನ ಸ್ಟೂಡೆಂಟ್ಸ್ ಇಂದ? 900 ಸ್ಟೂಡೆಂಟ್ಸ್ ಇಂದ ಮಾರ್ಕ್ಸ್ ಇನ್ ಸ್ಟ್ಯಾಟ್ಸ್, ಮಾರ್ಕ್ಸ್ ಇನ್ ಅಕೌಂಟ್ಸ್ನ ಕಲೆಕ್ಟ್ ಮಾಡಿದ್ದೀವಿ. ಯಾವ ರೀತಿ? ಮಾರ್ಕ್ಸ್ ಇನ್ ಅಕೌಂಟ್ಸ್ ಅಲ್ಲಿ 10, ಮಾರ್ಕ್ಸ್ ಇನ್ ಸ್ಟ್ಯಾಟ್ಸ್ ಅಲ್ಲಿ 20, ಮಾರ್ಕ್ಸ್ ಇನ್ ಅಕೌಂಟ್ಸ್ ಅಲ್ಲಿ 12, ಮಾರ್ಕ್ಸ್ ಇನ್ ಸ್ಟ್ಯಾಟ್ಸ್ ಅಲ್ಲಿ 21. ಈ ರೀತಿ ಡೇಟಾಸ್ನೆಲ್ಲ ಕಲೆಕ್ಟ್ ಮಾಡಿದ್ದೀವಿ. ಡೇಟಾ ಎಲ್ಲ ಇದೆ. ಎಷ್ಟು ಜನರ ಡೇಟಾ ಇದೆ? 900 ಜನರ ಡೇಟಾ ಇದೆ. ಹಾಗಾದರೆ ನಾವು ಕಾರ್ಲೇಷನ್ ಮಾರ್ಕ್ಸ್ ಇನ್ ಅಕೌಂಟ್ಸು ಮತ್ತು ಮಾರ್ಕ್ಸ್ ಇನ್ ಸ್ಟ್ಯಾಟ್ಸ್ಗೂ ನಾವು
ಕಾರ್ಲೇಷನ್ ಕಂಡುಹಿಡಿಯೋಕ್ಕೆ 900 ಜನದ್ದು ಡೇಟಾ ತಗೊಂಡ್ರೆ 900 ಜನದ್ದು ಎಕ್ಸ್ ಬಾರ್ ಕಂಡುಹಿಡಿಬೇಕು, 900 ಜನದ್ದು ವೈ ಬಾರ್ ಕಂಡುಹಿಡಿಬೇಕು, 900 ಜನದ್ದು ಎಕ್ಸ್ ಸ್ಕ್ವೇರ್ ಕಂಡುಹಿಡಿಬೇಕು, ಎಕ್ಸ್ ಕಂಡುಹಿಡಿಬೇಕು, 900 ಜನದ್ದು ವೈ ಕಂಡುಹಿಡಿಬೇಕು, 900 ಜನದ್ದು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಎಕ್ಸ್ ವೈನ ಕ್ಯಾಲ್ಕುಲೇಟ್ ಮಾಡಿ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕು. 9,000 ಜನ ಇದ್ರ 900 ಜನ ಹೆಂಗೆ ಮಾಡ್ಬಿಡ್ತೀವಿ ಸರ್? 9 ಲಕ್ಷ ಜನ ಇದ್ರ 9 ಕೋಟಿ ಜನ ಇದ್ರಪ್ಪ. ಇವಾಗ ನಮ್ಮ ಕಾಲೇಜಲ್ಲಿ 1,300 ಜನ ಇದ್ದಾರೆ. 1,300 ಜನದಲ್ಲಿ ನಮ್ಮ ಕಾಲೇಜಿನಲ್ಲಿ ಅವರು ತೆಗೆದಿರುವಂತಹ ಥಿಯರಿ ಸಬ್ಜೆಕ್ಟ್ ಮತ್ತು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಏನಿದೆ, ಅಥವಾ ಕೋರ್ ಸಬ್ಜೆಕ್ಟ್ ನಾನ್ ಕೋರ್ ಸಬ್ಜೆಕ್ಟ್ ಅಥವಾ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಮತ್ತು ಕೋರ್ ಸಬ್ಜೆಕ್ಟ್ ಮಾರ್ಕ್ಸ್ಗಳನ್ನೆಲ್ಲ ತಗೊಂಡೆ. ಟೋಟಲ್ ಮಾರ್ಕ್ಸ್ಗಳನ್ನ ನಾನು ತಗೊಂಡೆ, ಆವ್ರೇಜ್ ಮಾರ್ಕ್ಸ್ಗಳನ್ನ ಕಲೆಕ್ಟ್ ಮಾಡಿದೆ, ಡೇಟಾ ಎಲ್ಲ ಕಲೆಕ್ಟ್ ಮಾಡಿದೆ. 1,300 ಜನದ್ದು ನಾನು ಕಲೆಕ್ಟ್ ಮಾಡಿದ್ರೆ ಅಂತಂದರೆ ಅವೆರಡರ ನಡುವೆ ಸಂಬಂಧ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಕಾರ್ಲೇಷನ್ ಅನ್ನೋ ಒಂದು ಸ್ಟ್ಯಾಟಿಸ್ಟಿಕಲ್ ಕಾರ್ಲೇಷನ್ ಅನ್ನೋ ಒಂದು ಟೂಲ್ನ ಉಪಯೋಗಿಸ್ತೀವಿ. ಹಾಗಾದರೆ ನಾವು ಇದರಿಂದ ಕೆಲವು ಸ್ಯಾಂಪಲ್ಸ್ನ ತಗೊತೀವಿ. ಸ್ಯಾಂಪಲ್ಸ್ನ ತಗೊತೀವಿ. ಎಷ್ಟು ಸ್ಯಾಂಪಲ್? ಇದರಲ್ಲಿ ಸ್ಯಾಂಪಲ್ ಅಂದರೆ ಒಂದು ಸ್ವಲ್ಪ ತಗೊತೀವಿ ಡೇಟಾ ಎಷ್ಟು ತಗೊತೀವಿ? ಸುಮ್ಮನೆ ಉದಾಹರಣೆಗೆ n=10, ಅದರಲ್ಲಿ 10 ಜನ ತಗೊತೀವಿ. ಯಾವ ರೀತಿ ತಗೊತೀವಿ ನಾವು? ರ್ಯಾಂಡಮ್ ಆಗಿ ತಗೊತೀವಿ. ಸರ್ ರ್ಯಾಂಡಮ್ ಅಂದರೆ ಏನು ಸರ್? ಅಂದರೆ ಉದಾಹರಣೆಗೆ ಅನ್ನ ಬೇಯ್ತಿದೆ, ಅನ್ನ ಕುದಿತಾ ಇದೆ, ಬೆಂದಿದೆಯೋ ಇಲ್ವೋ ಅಂತ ಹೇಳಲಿಕ್ಕೆ ಹುಡುಕಲ್ಲ. ಯಾವನ್ನ ತಗೊಳ್ಳಿ ಅಂತ ಹುಡುಕಲ್ಲ, ಯಾವುದೋ ಒಂದು ರ್ಯಾಂಡಮ್ ಆಗಿ ತಗೊತೀವಿ. ಅದನ್ನೇ ನಿಮ್ಮ ಭಾಷೆಯಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಲಾಟ್ರಿ ಹೊಡಿತಪ್ಪ ನನಗೆ. ಯಾವ ರೀತಿ? ರ್ಯಾಂಡಮ್ ಆಗಿ, ಯಾವಾಗಲೂ ಹೊಡೆಯಲ್ಲ ಅದು, ಅವಾಗವಾಗ, ಅಥವಾ ರ್ಯಾಂಡಮ್ ಆಗಿ ತಗೊತೀವಿ. ರ್ಯಾಂಡಮ್ ಅಂದರೆ ಗೊತ್ತಾಯ್ತು ಅಂತ ಅಂದ್ಕೊಂಡೆ. ರ್ಯಾಂಡಮ್ ಸ್ಯಾಂಪಲ್ಸ್ನ ತಗೊಂಡು ಎಷ್ಟು ಜನ ತಗೊತೀವಿ? ಈ 900 ಜನದಲ್ಲಿ 10 ಜನದ್ದು ಮಾತ್ರ ಸ್ಯಾಂಪಲ್ಸ್ನ ತಗೊಂಡು ನಾವೇನು ಮಾಡ್ತೀವಿ? ಕಾರ್ಲೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಉದಾಹರಣೆಗೆ 0.9 ಬಂದಿದೆ ಅಂತ ಅಂದ್ಕೊಳ್ಳಿ. ಎಷ್ಟು ಜನದ್ದು? 10 ಜನದ್ದು. ಎಷ್ಟು ಜನದಲ್ಲಿ? 900 ಜನದಲ್ಲಿ. 900 ಜನದಲ್ಲಿ ಸ್ಯಾಂಪಲ್ ನಾವು ತಗೊಂಡಿರೋದು 10 ಜನದ್ದು, ಅದರ ಕಾರ್ಲೇಷನ್ ಎಷ್ಟು ಬಂತು? 0.9. ಹಾಗಾದರೆ ಈಗಿರುವಂಥ ಪ್ರಶ್ನೆ, ಈ 900 ಜನದ್ದು ಕಾರ್ಲೇಷನ್ 0.9 ಬರುತ್ತಾ? 900 ಜನದ್ದು ಕಾರ್ಲೇಷನ್ 0.9 ಬರುತ್ತಾ? ನೆವರ್, ಬರೋದಿಲ್ಲ. ನಾವು ಜಸ್ಟ್ ಸ್ಯಾಂಪಲ್ಸ್ ತಗೊಂಡಿರುವಂಥ. ಹಾಗಾದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈ 900 ಜನದಲ್ಲಿ ಮತ್ತೆ 10 ಸ್ಯಾಂಪಲ್ಸ್ನ ತಗೊಂಡ್ರೆ, ಬೇರೆ ರ್ಯಾಂಡಮ್ ಆಗಿ ಮತ್ತೆ 10 ಸ್ಯಾಂಪಲ್ಸ್ನ ತಗೊಂಡ್ರೆ ಅಷ್ಟೇ ಬರುತ್ತಾ? 0.9 ಬರುತ್ತಾ? ಇಲ್ಲ, ಬರಲ್ಲ. ಹಾಗಾದ್ರೆ ಎಷ್ಟು ಬರಬಹುದು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಪ್ರಾಬಬಲ್ ಎರರ್ನ ಉಪಯೋಗಿಸ್ತೀವಿ. ಇವಿಬ್ಬರ ನಡುವೆ ರಿಲೇಶನ್ಶಿಪ್ ಇದೆಯಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಪ್ರಾಬಬಲ್ ಎರರ್ನ ಉಪಯೋಗಿಸ್ತೀವಿ. ಈ ಎರಡು ಮಾರ್ಕ್ಸ್ ಇನ್ ಅಕೌಂಟ್ಸ್, ಮಾರ್ಕ್ಸ್ ಇನ್ ಸ್ಟ್ಯಾಟ್ಸ್ ನಲ್ಲಿ ಏನಾದರೂ ರಿಲೇಶನ್ಶಿಪ್ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಕಾರ್ಲೇಷನ್ನ ಉಪಯೋಗಿಸ್ತೀವಿ, ರ್ಯಾಂಡಮ್ ಸ್ಯಾಂಪ್ಲಿಂಗ್ನ ಮುಖಾಂತರವಾಗಿ. ಆ ಒಂದು ಕಾರ್ಲೇಷನ್ನ ಕಂಡಿಡಿದಿರೋದು
ಟ್ರಸ್ಟ್ ವರ್ತಿ ಆಗಿದೆಯಾ, ಅಂದರೆ ನಂಬಿಕೆಗೆ ಅರ್ಹವಾಗಿದೆಯಾ, ಕರೆಕ್ಟ್ ಆಗಿದೆಯಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಈ ಪ್ರಾಬಬಲ್ ಎರರ್ ಅನ್ನೋ ಒಂದು ಸ್ಟ್ಯಾಟಿಸ್ಟಿಕಲ್ ಟೂಲ್ನ ನಾವು ಉಪಯೋಗಿಸ್ತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಪ್ರಾಬಬಲ್ ಎರರ್ ಅನ್ನು ಏನಕ್ಕೋಸ್ಕರ ಉಪಯೋಗಿಸ್ತೀವಿ ಅಂದರೆ ಇಲ್ಲಿ ಕಂಡಿಡಿದಿರುವಂತಹ ರ್ಯಾಂಡಮ್ ಸ್ಯಾಂಪ್ಲಿಂಗ್ನ ಮುಖಾಂತರವಾಗಿ ನಾವಿಲ್ಲಿ ಕಂಡಿಡಿದಿರುವಂತಹ ಕಾರ್ಲೇಷನ್ ಅನ್ನೋದು ರಿಲಯಬಲ್ ಆಗಿದೆಯಾ, ಆಕ್ಯುರೇಟ್ ಆಗಿದೆಯಾ, ನಂಬಬಹುದಾ, ಟ್ರಸ್ಟ್ ವರ್ದಿನೆಸ್ ಇದೆಯಾ ಅದಕ್ಕೆ ಅಂತ ತಿಳ್ಕೊಳ್ಳೋದಕ್ಕೆ, ಮತ್ತು ಮತ್ತೆ ಏನಾದರೂ ಇದರಲ್ಲಿ ಮತ್ತೆ 10 ಜನನ್ನೇನಾದರೂ ಮತ್ತೆ ರ್ಯಾಂಡಮ್ ಸ್ಯಾಂಪ್ಲಿಂಗ್ನ ಮುಖಾಂತರ ಮತ್ತೆ 10 ಜನದ್ದು ಮಾರ್ಕ್ಸಿನ್ ಅಕೌಂಟ್ಸ್, ಮಾರ್ಕ್ಸಿನ್ ಸ್ಟ್ಯಾಟ್ಸ್ನ ತಗೊಂಡ್ರೆ ಎಷ್ಟು ಆರ್ ಬರುತ್ತೆ, ಯಾವ ಲಿಮಿಟಲ್ಲಿ ಬರುತ್ತೆ, ಯಾವ ರೇಂಜಲ್ಲಿ ಬರಬಹುದು ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಪ್ರಾಬಬಲ್ ಎರರ್ ಅನ್ನೋ ಒಂದು ಸ್ಟ್ಯಾಟಿಸ್ಟಿಕಲ್ ಟೂಲ್ನ ಉಪಯೋಗಿಸ್ತೀವಿ. ಅರ್ಥ ಆಗೋಯ್ತು ಅಂತ ಅನ್ಸುತ್ತೆ ಸ್ಟೂಡೆಂಟ್ಸ್. ಅಂದ್ರೆ ಉದಾಹರಣೆಗೆ ಆರ್ ಇದನ್ನೇ ತಗೊಳ್ಳೋಣ, n = 10, r = 0.9. ಅಪ್ಲೈ ಮಾಡೋಣ 0.6745 ಇಂಟು ಓಕೆ 1 ಮೈನಸ್ r ಅಂದರೆ 0.9 ಹೋಲ್ ಸ್ಕ್ವೇರ್ ಡಿವೈಡ್ ಬೈ √10. ಓಕೆ 0.6745 ಇಂಟು 1 ಮೈನಸ್ 0.9 ಇಂಟು 0.9 ಇಂಟು 0.9 ಅಂದರೆ ಬರೋದು 0.81 ಡಿವೈಡೆಡ್ ಬೈ √10. ಹಾಗಾದರೆ ಸಿಂಪ್ಲಿಫಿಕೇಶನ್ ಮಾಡಿದ್ದೆ ಆದರೆ 0.6745 ಇಂಟು ಈ 0.6745 ಅನ್ನೋದು ಒಂಥರ ಕಿರೀಟ ಇದ್ದ ಹಾಗೆ, ಅದು ಹಾಗೇ ಇಟ್ಕೊಂಡಿರ್ಬೇಕು. ಫೈನಲ್ ಸ್ಟೇಜಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 1ನಲ್ಲಿ 0.91 ಹೋದರೆ 0.81 ಹೋದರೆ 1 ಮೈನಸ್ 0.81 ಅಂದರೆ ಬರೋದು 0.19 ಡಿವೈಡ್ ಬೈ √10. √10ನ ಕ್ಯಾಲ್ಕುಲೇಟ್ ಮಾಡಿ ಇಟ್ಬಿಡೋಣ. ಹಾಗಾದರೆ ಏನು 10ಗೆ ರೂಟ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರೋದು 3.1622. ಈಗ ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು 0.6725 ಇಂಟು 0.19 ಡಿವೈಡೆಡ್ ಬೈ 3.1622 ಎಷ್ಟು ಬರುತ್ತೆ ಅಂದರೆ 0.06008. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಯಾವುದ್ರ ಜೊತೆಗೆ 0.6745 ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಬರೋದು r = 0.0405. r ಈಕ್ವಲ್ಸ್ ಅಲ್ಲ, ಅದು ಆಲ್ರೆಡಿ ಗೊತ್ತಾಗಿದೆ ಸ್ಟೂಡೆಂಟ್ಸ್. ಏನದು? ಪ್ರಾಬಬಲ್ ಎರರ್ ಈಕ್ವಲ್ಸ್ 900 ಜನದಲ್ಲಿ 10 ಜನನ ಸ್ಯಾಂಪಲ್ ತಗೊಂಡು 0.9 ಅಂತ ಕಾರ್ಲೇಷನ್ ಬಂತು, ಹೈ ಡಿಗ್ರಿ ಪಾಸಿಟಿವ್ ಕಾರ್ಲೇಷನ್ ಅಂತ ಬಂತು. ಆದರೆ ಅದು ರಿಲಯಬಲ್ ಆಗಿದೆಯಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಪ್ರಾಬಬಲ್ ಎರರ್ನ ಕಂಡಿದ್ವಿ. ಅಂದರೆ ಇಂದು ಮುಂದೆ ಆಗುತ್ತೆ ಅಂತ ಹೇಳ್ತೀರಲ್ಲ ನೀವು, ನೆಕ್ಸ್ಟ್ ಸಲ ಮಾಡಿದಾಗ ಇಂದು ಮುಂದೆ ಆಗುತ್ತೆ ಅಂದ್ಬಿಟ್ಟಿದೆ. ಆ ರೀತಿ ಇಂದು ಮುಂದೆ ಆಗೋದು, ತಪ್ಪುಗಳಾಗುವಂತಹದ್ದು, ವ್ಯತ್ಯಾಸ ಆಗುವಂತಹದ್ದು
ಎಷ್ಟು ಪ್ರಮಾಣದಲ್ಲಿ ಆಗ್ಬೋದಂತೆ 0.0405 ಅಷ್ಟು ವ್ಯತ್ಯಾಸ ಆಗ್ಬೋದು. ಹಾಗಾದರೆ ಈ ಒಂದು ಪ್ರಾಬಬಲ್ ಎರರ್ ಅನ್ನೋದು ಒಂದು ರೇಂಜ್ನ ಕೊಡುತ್ತೆ. ಯಾವ ರೇಂಜ್ನ ಕೊಡುತ್ತೆ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ. 900 ಜನರ ಒಂದು ಡೇಟಾ ಕಲೆಕ್ಟ್ ಮಾಡಿದ್ದೀವಿ. ಅದರ ರ್ಯಾಂಡಮ್ ಆಗಿ ಸ್ಯಾಂಪಲ್ಸ್ 10 ಜನನ ತಗೊಂಡು ಅದರ ಕಾರ್ಲೇಷನ್ ನಾವು ತಗೊಂಡಿರೋದು 0.9. ಇದು ಎಷ್ಟು ಪ್ರಮಾಣವಾಗಿ ಕರೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಪ್ರಾಬಬಲ್ ಎರರ್ನ ಇದು ಮಾಡಿದ್ವಿ. ಆ ಪ್ರಾಬಬಲ್ ಎರರ್ ಮುಖಾಂತರ ಏನು ಗೊತ್ತಾಗುತ್ತೆ ಅಂದರೆ, ನೆಕ್ಸ್ಟ್ ಟೈಮ್ ಮತ್ತೆ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಲ್ಲಿ ಮತ್ತೆ 10 ಜನ ಅಥವಾ 15 ಜನಕ್ಕೆ ನಾವೇನಾದರೂ ಕಾರ್ಲೇಷನ್ನ ಕಂಡಿಡಿದ್ರೆ ಎಷ್ಟು ಬರ್ಬೋದು ಆನ್ಸರ್ ಅಂತ ಒಂದು ರೇಂಜ್ ಕೊಡುತ್ತೆ. ಆ ರೇಂಜ್ ಏನು ಅಂದರೆ R + R - PE. ಏನು? R + R - PE, ಕಾರ್ಲೇಷನ್ + R - PE ಅಂದರೆ ಇಂದು ಮುಂದು ಅಂತೀವಲ್ವಾ. ಈಗ ಬಂದಿರೋವಂಥ ಕಾರ್ಲೇಷನ್ಗೆ ಸ್ವಲ್ಪ ಇಂದು ಮುಂದು ಆಗ್ಬೋದು, ವ್ಯತ್ಯಾಸ ಆಗ್ಬೋದು. ಎಷ್ಟು ವ್ಯತ್ಯಾಸ ಆಗ್ಬೋದು? ಆ ಲಿಮಿಟ್ ರೇಂಜ್ ಏನು ಅಂತಂದರೆ R + PE. R + R - PE ಅಂದರೆ ಫಸ್ಟ್ ಒಂದ್ಸರಿ ಪ್ಲಸ್ ಮಾಡಬೇಕು, ಆಮೇಲೆ ಮೈನಸ್ ಮಾಡಬೇಕು. R - PE. ಹಾಗಾದರೆ R + PE, R - PE ಅಂದರೆ R ಅಂದರೆ ಎಷ್ಟು? R ಅಂದರೆ ಎಷ್ಟು ಅಂದರೆ 0.9 ಪ್ಲಸ್ ಪ್ರಾಬಬಲ್ ಎರರ್ ಎಷ್ಟು ಅಂತಂದರೆ 0.0405. ಅದೇ ರೀತಿಯಲ್ಲಿ R - PE. R - PE ಅಂತಂತಂದರೆ R ಅಂದರೆ ಎಷ್ಟು? 0.9 ಮೈನಸ್ 0.0405. ಹಾಗಾದರೆ 0.9ಗೆ 0.0405ನ ಆ್ಯಡ್ ಮಾಡಿದ್ರೆ 0.9405. ಲೆಸ್ ಮಾಡಿದ್ರೆ ಏನು ಮಾಡಿದ್ರೆ? ಲೆಸ್ ಮಾಡಿದ್ರೆ ಅಂದರೆ 0.9 ಮೈನಸ್ 0.0405ನ ಲೆಸ್ ಮಾಡಿದರೆ ಆದರೆ 0.8595 ಬರುತ್ತೆ. ಹಾಗಾದರೆ ರೇಂಜ್ ಏನು ಅಂದರೆ ಇಲ್ಲಿಂದ ನೋಡ್ರಿ, ಇಲ್ಲಿಂದ ಎಲ್ಲಿಯವರೆಗೂ? ಇಲ್ಲಿಯವರೆಗೂ. ಇದನ್ನು ಕರಿತೀವಿ ಲೋಯರ್ ಲಿಮಿಟ್, ಇದನ್ನು ಕರಿತೀವಿ ಅಪ್ಪರ್ ಲಿಮಿಟ್. ಹಾಗಾದರೆ ಯಾವ ರೇಂಜಲ್ಲಿ ನೆಕ್ಸ್ಟ್ ಸ್ಯಾಂಪಲ್ ಬರುತ್ತೆ ಅಂತಂದರೆ 0.8595 ಟು 0.9405. ಇದು ರೇಂಜ್. ಈ ರೇಂಜಲ್ಲಿ ಬರುತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ ಸ್ಟೂಡೆಂಟ್ಸ್. ಗೊತ್ತಾಯ್ತು ಅಂತ ಅಂದ್ಕೊಂಡೆ. ಸೊ ಪ್ರಾಬಬಲ್ ಎರರ್ ಏನು ಸಹಾಯ ಮಾಡುತ್ತೆ? ಮತ್ತೆ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮುಖಾಂತರ ಮತ್ತೆ ಏನಾದರೂ ಕಾರ್ಲೇಷನ್ ಕೋಎಫಿಷಿಯೆಂಟ್ ಏನಾದರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾವ ರೇಂಜಲ್ಲಿ ಬರುತ್ತೆ ಅಂತ ತಂದ್ಬಿಟ್ಟಿದೆ ತಿಳ್ಕೊಬಹುದು. ಯಾವ ರೇಂಜ್ ಅಂದರೆ R + R - PE. R - PE ಅನ್ನೋದೇ ಲೋಯರ್ ಲಿಮಿಟ್, R + PE ಅನ್ನೋದೇ ಅಪ್ಪರ್ ಲಿಮಿಟ್. ಇದೇ ಲೋಯರ್ ಲಿಮಿಟ್, ಇದೇ ಅಪ್ಪರ್ ಲಿಮಿಟ್. ನೆಕ್ಸ್ಟ್ ಏನಾದರೂ ಮಾಡಿದ್ರ ಅಂದರೆ ಇಲ್ಲಿ ಬರುತ್ತೆ R. ಇವೆರಡರ ನಡುವೆ ಎಲ್ಲೋ ಒಂದು ಕಡೆ ಇರುತ್ತೆ, ಹಿಂದೆ ಮುಂದೆನಲ್ಲಿ. ಇದಕ್ಕಿಂತ ಜಾಸ್ತಿ ಇರುತ್ತೆ, ಇದಕ್ಕಿಂತ ಒಳಗಡೆ ಇರುತ್ತೆ ಅಂತ ಹೇಳಿ ಅರ್ಥ ಆಯಿತು ಅಂದ್ಕೊಂಡೆ. ಈಗ ಫರ್ದರ್ ನೋಡೋಣ. ಎಸ್, probable error. Probable error is a statistical tool through which we measure or check. ನಾವು ಮೆಷರ್ ಮಾಡ್ತೀವಿ ಅಥವಾ ಚೆಕ್ ಮಾಡ್ತೀವಿ ಏನನ್ನ? ಪ್ರಾಬಬಲ್ ಎರರ್ ಅನ್ನೋದು ಒಂದು ಸ್ಟ್ಯಾಟಿಸ್ಟಿಕಲ್ ಟೂಲ್
ಥ್ರೂ ವಿಚ್ ಅದರ ಮುಖಾಂತರವಾಗಿ ಮೆಷರ್ ಮಾಡ್ತೀವಿ ಅಥವಾ ಚೆಕ್ ಮಾಡ್ತೀವಿ. ಏನನ್ನ ಚೆಕ್ ಮಾಡ್ತೀವಿ? ರಿಲಯಬಿಲಿಟಿನ, ಅಂದರೆ ಕ್ವಾಲಿಟಿನ, ಅಂದರೆ ಟ್ರಸ್ಟ್ ವರ್ತಿನೆಸ್ನ. ಆಲ್ರೆಡಿ ನಾವು ಕಂಡುಹಿಡಿದಿದ್ದೀವಲ್ಲ, ಕಾರ್ಲೇಷನ್ ಕಂಡುಹಿಡಿದಿದ್ದೀವಲ್ಲ, ಆ ಕಾರ್ಲೇಷನ್ನ ರಿಲಯಬಿಲಿಟಿ ಆಫ್ ಕಾರ್ಲೇಷನ್ ಕೋಎಫಿಷಿಯೆಂಟ್ Probable error is a statistical tool through which we measure or check the reliability of correlation coefficient. That is, to test the reliability of Karl Pearson's coefficient of correlation, probable error is used. To test the reliability of Karl Pearson's coefficient of correlation, probable error is used. What is the utility of probable error? What is the utility of probable error? Probable error na ಏನು ಯುಟಿಲಿಟಿ ಅಂತಂದ್ರೆ, ಒಂದು ಈಗ ಆಲ್ರೆಡಿ ಹೇಳಿರೋ ಹಾಗೆ, ಇಟ್ ಡಿಟರ್ಮೈನ್ಸ್ ವಾಟ್ ದ ಅಪ್ಪರ್ ಲಿಮಿಟ್ and lower limit within which the correlation of a randomly selected sample will fall. ಅಂದರೆ ಮತ್ತೆ ಇನ್ನೊಂದ್ಸಲಿ ರ್ಯಾಂಡಮ್ ಆಗಿ ಸ್ಯಾಂಪಲ್ಸ್ನ ಸೆಲೆಕ್ಟ್ ಮಾಡಿರುವಂಥ ಸ್ಯಾಂಪಲ್ಸ್ನ ನಾವು ಮತ್ತೆ ಕಲೆಕ್ಟ್ ಮಾಡಿ ನಾವೇನು ಮಾಡಿದ್ರೆ ಕಾರ್ಲೇಷನ್ ಕೋಎಫಿಷಿಯೆಂಟ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾವ ರೇಂಜ್ನಲ್ಲಿ ಬರುತ್ತೆ, ಅಂದರೆ ಯಾವ ಅಪ್ಪರ್ ಲಿಮಿಟ್ ಮತ್ತು ಲೋಯರ್ ಲಿಮಿಟ್ ರೇಂಜ್ನಲ್ಲಿ ಬರುತ್ತೆ ಅಂತ ಹೇಳುತ್ತೆ. ಯಾವುದು? ಈ ಪ್ರಾಬಬಲ್ ಎರರ್. ಇಟ್ಟಂದ್ರೇನು? ಪ್ರಾಬಬಲ್ ಎರರ್ ಡಿಟರ್ಮೈನ್ ದ ಅಪ್ಪರ್ ಲಿಮಿಟ್ ಅಂಡ್ ಲೋಯರ್ ಲಿಮಿಟ್ ವಿತ್ ಇನ್ ವಿಚ್ ದ ಕಾರ್ಲೇಷನ್ ಆಫ್ ಅ randomly selected sample will fall. That's the first utility. Next, ಇನ್ನೇನು ಹೇಳುತ್ತೆ? If R is most important, students, examination ಅಲ್ಲಿ interpret R ಅಂತ ಹೇಳ್ತಾರೆ. ಇಂಟರ್ಪ್ರೆಟ್ ಆರ್ ಅಂತ ಹೇಳ್ತಾರೆ. ಆ ಇಂಟರ್ಪ್ರೆಟ್ ಆರ್ ಅಂತ ಹೇಳಿದಾಗ ನೀವು ಈಗ ಹೇಳುವಂತಹ ಒಂದು ಕ್ರೈಟೀರಿಯಾನ ತಗೊಬೇಕಾಗಿರುತ್ತೆ. ಏನು? ಇಫ್ ಆರ್ ಈಸ್ ಮೋರ್ ದ್ಯಾನ್ 6 PE, ಇಫ್ ಆರ್ ಈಸ್ ಮೋರ್ ದ್ಯಾನ್ 6 PE, ಆರ್ ಏನಾದರೂ 6 PEಗಿಂತ ಜಾಸ್ತಿ ಇದ್ರೆ ಸಿಗ್ನಿಫಿಕೆಂಟ್, ವರ್ದಿನೆಸ್, ಟ್ರಸ್ಟ್ ವರ್ದಿನೆಸ್, ರಿಲಯಬಲ್ ಅಂತ ಹೇಳ್ತೀವಿ. ಅಂದರೆ ಆರ್ ಈಸ್ ಮೋರ್ ದ್ಯಾನ್ 6 PE. ಏನು ಸರಿ ಆರ್ ಈಸ್ ಮೋರ್ ದ್ಯಾನ್ 6 PE? ಆರ್ ಈಸ್ ಮೋರ್ ದ್ಯಾನ್ 6 PE ಅಂದರೆ ಆರ್ ಅನ್ನೋದೇನಾಗಿರಬೇಕು? ಜಾಸ್ತಿ ಇರಬೇಕು. ಯಾವುದಕ್ಕಿಂತ? 6 PEಗಿಂತ. 6 PE ಏನಾಗಿರಬೇಕು? ಕಡಿಮೆ ಇರಬೇಕು. 6 PEಗಿಂತ ಆರ್ ಏನಾದ್ರು ಜಾಸ್ತಿ ಇತ್ತು ಅಂದರೆ ನಾವೇನು ಮಾಡಬೇಕಾಗಿರುತ್ತೆ? ಸಿಗ್ನಿಫಿಕೆಂಟ್ ಅಂತ ಬರಿಬೇಕಾಗಿರುತ್ತೆ. ಅಕಸ್ಮಾತ್ ಆರ್ ಈಸ್ ಲೆಸ್ ದ್ಯಾನ್ 6 PE, ಆರ್ ಅನ್ನೋದು ಅಂದರೆ ಕಾರ್ಲೇಷನ್ ಅನ್ನೋದು 6 PEಗಿಂತ ಏನಾದ್ರು ಕಡಿಮೆ ಇತ್ತು ಅಂದರೆ ನಾವು ಅದನ್ನ ಕರಿತೀವಿ ಇನ್ಸಿಗ್ನಿಫಿಕೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇನ್ಸಿಗ್ನಿಫಿಕೆಂಟ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಇನ್ಸಿಗ್ನಿಫಿಕೆಂಟ್ ಅಂತ ಕರಿತೀವಿ. ಅಂದರೆ ದೇರ್ ಈಸ್ ನೋ ಎವಿಡೆನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ಕಾರ್ಲೇಷನ್ ಇನ್ ಬೋತ್ ದ ಸಿರೀಸ್. ಇನ್ಸಿಗ್ನಿಫಿಕೆಂಟ್ ಅಂತ ಹೇಳ್ತೀವಿ. ಆರ್ ಈಸ್ ಮೋರ್ ದ್ಯಾನ್ 6 PE ಆಗಿದ್ರೆ ಸಿಗ್ನಿಫಿಕೆಂಟ್. ಹಾಗಾದರೆ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ನೋಡೋಣ. ಆರ್ ಅನ್ನೋದೆಷ್ಟಿದೆ? 0.9. PE ಅನ್ನೋದೇನಿದೆ? 0.0405. ಈಗ ನೀವು ಮಾಡಿ 6 PE ಮಾಡಿ. 6 PE ಈಕ್ವಲ್ಸ್ 6 ಇಂಟು 0.0405. ಹಾಗಾದರೆ 6 ಇಂಟು 0.0405 ಬರುವಂತಹದ್ದು 0.243. ಆರ್ ಏನಾಗಿದೆ ನೋಡಿ?
ಆರ್ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ನೋಡಿ. ಆರ್ ಜಾಸ್ತಿ ಇದ್ರೆ ಯಾವುದಕ್ಕಿಂತ, 6PE ಗಿಂತ ಆರ್ ಏನಾದರೂ ಜಾಸ್ತಿ ಇದ್ರೆ ಆಗ ನಾವು ಹೇಳ್ತೀವಿ ಸಿಗ್ನಿಫಿಕೆಂಟ್. ಆರ್ ಈಸ್ ಸಿಗ್ನಿಫಿಕೆಂಟ್ ಬಿಕಾಸ್ ಆರ್ ಈಸ್ ಮೋರ್ ದ್ಯಾನ್ 6PE. ಕನ್ಕ್ಲೂಷನ್ 1 ಮಾರ್ಕ್ ಇರುತ್ತೆ. ಇಂಟರ್ಪ್ರಿಟ್ ಆರ್ ಅಂತ ಹೇಳಿದಾಗ, ಇಂಟರ್ಪ್ರಿಟ್ ಆರ್ ಯೂಸಿಂಗ್ PE ಅಂದಾಗ 3 ಮಾರ್ಕ್ಸ್ ಇರುತ್ತೆ. ಇಂಟರ್ಪ್ರಿಟ್ ಆರ್ ಅಷ್ಟೇ ಕೊಟ್ಟಿದ್ರೆ, ಇಂಟರ್ಪ್ರಿಟ್ ಆರ್ ಅಂತ ಕೊಟ್ಟಿದ್ರೆ ನೀವು ಆರ್ ಸಿಗ್ನಿಫಿಕೆಂಟ್ ಆರ್ ಅಂತ ಮೆನ್ಷನ್ ಮಾಡಬೇಕಾಗಿರುತ್ತೆ. ಆಗ ಆರ್ ಅನ್ನೋದು ನೋಡ್ಕೊಳ್ಳಿ, 6P ಅಂತ ನೋಡ್ಕೊಳ್ಳಿ. ಹಾಗಾದರೆ ಪ್ರಾಬಬಲ್ ಎರರ್ನ ಕಂಡಿಡ್ಕೊಂಡು ನೀವು 6P ಮಾಡಿ. 6P ಗಿಂತ ಆರ್ ಜಾಸ್ತಿ ಇದ್ರೆ, 6P ಗಿಂತ ಆರ್ ಜಾಸ್ತಿ ಇದ್ರೆ ನಾವು ಏನಂತ ಹೇಳಬೇಕಾಗುತ್ತೆ, ಆರ್ ಈಸ್ ಸಿಗ್ನಿಫಿಕೆಂಟ್ ಬಿಕಾಸ್ ಆಸ್ ಆರ್ ಈಸ್ ಮೋರ್ ದ್ಯಾನ್ 6PE. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ ಎ ಅಂತ ಅನ್ಕೋಣ. ಆರ್ ಈಕ್ವಲ್ಸ್ 0.8 ಪ್ರಾಬಬಲ್ ಎರರ್. ನಾನು ಇಂಟರ್ಪ್ರಿಟೇಷನ್ ಮಾಡೋದನ್ನು ಹೇಳ್ತಾ ಇದ್ದೀನಿ, ಪ್ರಾಬಬಲ್ ಎರರ್ ಕಂಡಿದ್ದು ಮತ್ತೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಆರ್ ಈಕ್ವಲ್ಸ್ 0.8, ಪ್ರಾಬಬಲ್ ಎರರ್ ಈಕ್ವಲ್ಸ್ say for example R equals 0.025. ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಬಿಡ್ತೀನಿ. ಈಗ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, 2 ಕೇಸ್ ಕೊಟ್ಟಿದ್ದೀನಿ, ಕೇಸ್ ಎ, ಕೇಸ್ ಬಿ ಕೊಟ್ಟಿದ್ದೀನಿ. ಈಗ ನೀವು ಇವಾಗ ಸಿಗ್ನಿಫಿಕೆಂಟಾ ಅಲ್ಲ ಅಂತ ಕಂಡುಹಿಡಿಬೇಕು. ಹಾಗಾದ್ರೆ ಸಿಗ್ನಿಫಿಕೆಂಟಾ ಅಲ್ಲ ಅಂತ ಕಂಡುಹಿಡಿಬೇಕು ಅಂದ್ರೆ, ಇಫ್ ಆರ್ ಈಸ್ ಮೋರ್ ದ್ಯಾನ್ 6P, ಸಿಗ್ನಿಫಿಕೆಂಟ್. ಆರ್ ಅನ್ನೋದು ಜಾಸ್ತಿ ಇರಬೇಕು, ಆವಾಗ 6P, ಆಗ ಸಿಗ್ನಿಫಿಕೆಂಟ್ ಅಂತ ಹೇಳ್ತೀವಿ. ಹಾಗಾದ್ರೆ 6PE ಕ್ಯಾಲ್ಕುಲೇಟ್ ಮಾಡೋಣ. 6PE ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. 6PE ಈಕ್ವಲ್ 6 ಇಂಟು PE ಎಷ್ಟಿದೆ, 0.05. ಹಾಗಾದರೆ 6PE ಈಕ್ವಲ್ಸ್ 6 ಇಂಟು 0.05 ಬರೋದು 0.3. ಆರ್ ಎಷ್ಟಿದೆ, 0.6. ಹಾಗಾದರೆ ಈಗ ಇಲ್ಲಿ ನೋಡಿ, ನಿಮ್ಗೆ ಕಂಡಿದೆ ನೋಡಿ, 6PE ಅನ್ನೋದು 0.3 ಇದೆ, ಆರ್ ಅನ್ನೋದು 0.6 ಇದೆ. ಯಾವ್ದು ಜಾಸ್ತಿ ಇದೆ, 0.6 ಅನ್ನೋದು ಜಾಸ್ತಿ. ಅಂದರೆ 0.6 ಅನ್ನೋದು ಯಾವುದು, ಆರ್. ಹಾಗಾದರೆ ಆರ್ ಈಸ್ ಸಿಗ್ನಿಫಿಕೆಂಟ್ because what, R is more than 6PE. ಮತ್ತೆ ರಿಪೀಟ್ ಮಾಡ್ತೀನಿ ನೋಡ್ರಿ. R is significant because ಯಾಕೆ, R is more than 6PE. ಯಾವ ರೀತಿ ಬರೀಬೇಕು ಇಂಟರ್ಪ್ರಿಟೇಷನ್ ಅಂತ ಹೇಳ್ತಿರೋದು. ಸೊ ಇಲ್ಲಿ ಬರೋಣ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ಆರ್ ಈಕ್ವಲ್ 0.9, 6PE ಕ್ಯಾಲ್ಕುಲೇಟ್ ಮಾಡೋಣ. 6PE ಈಕ್ವಲ್ಸ್ ವಾಟ್, 6 ಇಂಟು PE 0.09, 6 ಇಂಟು 0.09, 6 ಇಂಟು 0.09 ಅಂದರೆ ಬರೋದು 0.5. ಏನಿದು 6PE. ಆರ್ ಈಕ್ವಲ್ಸ್ ಎಷ್ಟು, 0.9. ಈಗ ಹೇಳಿ, 0.9 ಅನ್ನೋದು ಜಾಸ್ತಿ ಇದೆಯಾ, 6PE ಜಾಸ್ತಿ ಇದೆಯಾ? 0.9 ಜಾಸ್ತಿನಾ, 0.54 ಜಾಸ್ತಿನಾ? ಆರ್ ಅನ್ನೋದೇ ಜಾಸ್ತಿ ಇದೆ. ಆರ್ ಅನ್ನೋದೇ ಜಾಸ್ತಿ ಇದೆ ಅಂತಂದರೆ ಆರ್ ಈಸ್ ಸಿಗ್ನಿಫಿಕೆಂಟ್.
ಆರ್ ಈಸ್ ಸಿಗ್ನಿಫಿಕೆಂಟ್ ಅಂತ ಬರೀಬೇಕಾಗುತ್ತೆ. ಅಥವಾ ನಿಮ್ಮ ಯಾವ್ದಾದ್ರು ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ ಅಥವಾ ಬೇರೆ ಎಕ್ಸಾಮಿನೇಷನ್ಸ್ ಅಲ್ಲಿ ABCD ಟೈಪ್ ಏನಾದ್ರು ಕ್ವಶನ್ಸ್ ಕೊಟ್ಟು ಇದೇ ಎರಡು ಕೇಸ್ ಕೊಟ್ಟು ವಿಚ್ ಒನ್ ಈಸ್ ಮೋರ್ ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್ ಸರಿ, ಇವೆರಡಲ್ಲಿ ಯಾವ್ದು ಸಿಗ್ನಿಫಿಕೆಂಟ್ ಅಂತ ಕೇಳಿದಾಗ ಹೌದಲ್ವಾ ಇದು ಸಿಗ್ನಿಫಿಕೆಂಟ್ ಯಾವ ರೀತಿ ಅಂದಾಗ ಇನ್ನೊಂದು ಆಲ್ಟರ್ನೇಟಿವ್ ಮೆಥಡ್ ಹೇಳ್ಕೊಡ್ತೀನಿ. ಆ ಮೆಥಡ್ನ ನೋಡಿಕೊಂಡು ನೀವು ಡಿಸಿಷನ್ ತಗೊಳ್ಳಿ. ಈಗ ನಾನು ಹೇಳ್ತಾ ಇರೋದೇನಂದ್ರೆ ಇದು ಒಂದು ಮೆಥಡ್. 60ನ ಕ್ಯಾಲ್ಕುಲೇಟ್ ಮಾಡೋದು ಒಂದು ಮೆಥಡ್. 60ನ ಫಸ್ಟ್ R ಈಕ್ವಲ್ಸ್ ಬರ್ಕೊಂತೀರಾ, 6P ಬರ್ಕೊಂತೀರಾ, ಪಕ್ಕದಲ್ಲಿ R ಜಾಸ್ತಿ ಇದೆಯಾ 6P ಜಾಸ್ತಿ ಇದೆಯಾ ಅಂತ ನೋಡ್ಕೊತೀರಾ. R ಏನಾದರೂ ಜಾಸ್ತಿ ಇತ್ತು ಅಂದರೆ ಸಿಗ್ನಿಫಿಕೆಂಟ್ ಅಂತ ಬರ್ಕೊಂತೀರಾ, 6P ಜಾಸ್ತಿ ಇತ್ತು ಅಂದರೆ ಇನ್ಸಿಗ್ನಿಫಿಕೆಂಟ್ ನಾಟ್ ರಿಲಯಬಲ್ ಅಂತ ಬರೀತೀರ. ಆದರೆ ಇನ್ನೊಂದು ಮೆಥಡ್ ಇದೆ. ಏನ್ ಮೆಥಡ್ ಅದು ಅಂತಂದ್ರೆ R/PE ಮಾಡಿ. R/PE ಮಾಡಿ. ಇದು ಏನಾದರೂ 6ಗಿಂತ ಜಾಸ್ತಿ ಇದ್ರೆ ಸಿಗ್ನಿಫಿಕೆಂಟ್, 6ಗಿಂತ ಕಡಿಮೆ ಇದ್ರೆ ಇನ್ಸಿಗ್ನಿಫಿಕೆಂಟ್. ಏನೋ ಹೇಳಿದ್ರು ಹೊಸದಾಗಿ, ಏನು ಹೇಳಿದೆ? R/PE ಮಾಡಿ. R/PE ಮಾಡಿ. ಇದು 6ಗಿಂತ ಜಾಸ್ತಿ ಇದ್ರೆ ಸಿಗ್ನಿಫಿಕೆಂಟ್, 6ಗಿಂತ ಕಡಿಮೆ ಇದ್ರೆ ಇನ್ಸಿಗ್ನಿಫಿಕೆಂಟ್. ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಹೇಳಿದ್ದು. ನೋಡೋಣ ಈಗ ಏನ್ ಬರುತ್ತೆ ಅಂತಿದೆ. R ಎಷ್ಟಿದೆ ಇಲ್ಲಿ? R ಈ ಕೇಸ್ನಲ್ಲಿ ಎಷ್ಟಿದೆ ಅಂತ ನೋಡೋಣ. R 0.6 ಡಿವೈಡೆಡ್ ಬೈ PE ಎಷ್ಟಿದೆ? 0.05. ಡಿವೈಡ್ ಮಾಡ್ಕೊಳ್ಳಿ. 0.6 ಡಿವೈಡ್ ಬೈ 0.05 ಅಂದರೆ ಬರೋದು 12 ಬರುತ್ತೆ. 12 ಅನ್ನರ್ಥ ಏನೋ 6ಗಿಂತ ಜಾಸ್ತಿ ಇದೆ, ಸೊ ಇಟ್ ಈಸ್ ಸಿಗ್ನಿಫಿಕೆಂಟ್. ಇದಕ್ಕೆ ಮಾಡಿ ನೋಡೋಣ. 0.9 ಡಿವೈಡೆಡ್ ಬೈ 0.09. R ಇರೋದು 0.9, P ಇರೋದು 0.09. ಹಾಗಾದರೆ 0.9 ಡಿವೈಡ್ ಬೈ 0.09 ಅಂದರೆ ಬರೋದು 10. ಹಾಗಾದರೆ ಇದೆಷ್ಟಿದೆ? 12 ಇದೆ. ಇದೆಷ್ಟಿದೆ? 10 ಇದೆ. ಹಾಗಾದ್ರೆ ಇವೆರಡರಲ್ಲಿ ಯಾವ ಸಿಗ್ನಿಫಿಕೆಂಟ್ ಜಾಸ್ತಿ ಸಿಗ್ನಿಫಿಕೆಂಟ್? ಬೋತ್ ಆರ್ ಸಿಗ್ನಿಫಿಕೆಂಟ್, ಬಟ್ ಕೇಸ್ A ಈಸ್ ಮೋರ್ ಸಿಗ್ನಿಫಿಕೆಂಟ್ ದ್ಯಾನ್ B ಕೇಸ್. ಅರ್ಥ ಆಯ್ತು ಅನ್ಸುತ್ತೆ ಸ್ಟೂಡೆಂಟ್ಸ್ ಹೇಳಿದ್ದು. ಹಾಗಾದರೆ ಇದು ಒಂದು ಮೆಥಡ್ನ ಉಪಯೋಗಿಸಬಹುದು. ನೀವು 6Pನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬದಲಾಗಿ ನೀವು R/PE ಉಪಯೋಗಿಸ್ಬೋದಾಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. R = 0.6, PE = 0.012. ಸಿಗ್ನಿಫಿಕೆಂಟ್ ಅಲ್ಲ ಅಂತ ಹೇಳಬೇಕು. ಏನ್ ಮಾಡ್ರಿ ಅಂತ ಹೇಳಿದೆ ನಾನು ಇವಾಗ? R/PE ಮಾಡ್ರಿ ಅಂತ ಹೇಳಿದೆ. ಸಿಂಪಲ್. R ಅಂದ್ರೆ ಎಷ್ಟು? 0.6 ಡಿವೈಡ್ ಬೈ PE ಅಂದ್ರೆ ಎಷ್ಟು? 0.012. ಕ್ಯಾಲ್ಕುಲೇಟ್ ಮಾಡ್ರಿ. 0.6 ಡಿವೈಡ್ ಬೈ 0.012 ಅಂದರೆ ಬಂದಿರೋದು 50. 50 ಅನ್ನೋದೇನಾಯ್ತು? 6ಗಿಂತ ಜಾಸ್ತಿ ಇದೆ. 6ಗಿಂತ ಏನಾಗಿದೆ? ಜಾಸ್ತಿ ಇದೆ. ಸೊ ಇಟ್ ಈಸ್ ಸಿಗ್ನಿಫಿಕೆಂಟ್. ಅದೇ ಅಕಸ್ಮಾತ್ ಇನ್ನೊಂದು ಕೇಸ್ ತಗೊತಾ ಇದ್ದೀನಿ. R = 0.8. ಪ್ರಾಬಬಲ್ ಎರರ್ ಈಕ್ವಲ್ಸ್ 0.3. ಈಗ ನೋಡಿ R/PE ಮಾಡಿ. ಅರ್ಥ ಆಗ್ತಾ ಇದೆ ಅನ್ಸುತ್ತೆ. R/PE ಮಾಡಿ. R ಅಂದ್ರೇನು? 0.8. PE ಅಂದ್ರೆ ಎಷ್ಟು? 0.3. 0.8 ಡಿವೈಡ್ ಬೈ 0.3.
ಅಂದರೆ ಬಂದಿದ್ದು 2.667. ಅಂದರೆ ಅರ್ಥ 6ಗಿಂತ ಕಡಿಮೆ ಇದೆ ಇದು 2.66. ಆದರೆ ಆರ್ ಈಸ್ ಇನ್ಸಿಗ್ನಿಫಿಕೆಂಟ್. ಆರ್ ಈಸ್ ಇನ್ಸಿಗ್ನಿಫಿಕೆಂಟ್. ಅರ್ಥ ಆಗಿದೆ ಅನ್ಸುತ್ತೆ ಸ್ಟೂಡೆಂಟ್ಸ್. ಸರ್ 6 PE ಮಾಡಿದ್ರೆ ಇದನ್ನು ಒಂದ್ಸಲಿ 6 PE ಮಾಡಿಬಿಡ್ತೀನಿ. ಆರ್ ಈಕ್ವಲ್ಸ್ 0.6, 6 PE ಈಕ್ವಲ್ಸ್ 6 ಇಂಟು PE. PE ಅಂದರೆ 0.012 ಈಕ್ವಲ್ಸ್ 6 ಇಂಟು 0.012 ಅಂದರೆ ಬಂದಿದ್ದು 0.072. ಆರ್ ಈಕ್ವಲ್ಸ್ ಏನಿದೆ 0.6 ಇದೆ. 0.6 ದೊಡ್ಡದ, 0.07 ದೊಡ್ಡದ ಅಂತಾಗ 0.6 ದೊಡ್ಡದು. ಹಾಗಾದ್ರೆ ಆರ್ ಈಸ್ ಮೋರ್ ದ್ಯಾನ್ 6 PE. ಅದಕ್ಕೋಸ್ಕರ ಇದೇನಾಗಿರುತ್ತೆ, ಇದು ಸಿಗ್ನಿಫಿಕೆಂಟ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿದ್ರೆ ಏನಾಗಿರುತ್ತೆ, ಆರ್ ಈಕ್ವಲ್ಸ್ ಎಷ್ಟು 0.8. 6 PE ಎಷ್ಟಿದೆ ಅಂತಂದ್ರೆ 6 ಇಂಟು ಪ್ರಾಬಬಲ್ ಎರರ್. ಪ್ರಾಬಬಲ್ ಎರರ್ ಎಷ್ಟಿದೆ ನೋಡಿ, ಪ್ರಾಬಬಲ್ ಎರರ್ 0.3. ಹಾಗಾದ್ರೆ 6 ಇಂಟು 0.3 ಅಂದ್ರೆ ಬಂದಿರೋದು ಎಷ್ಟು, 1.8. 6 PE ಎಷ್ಟು ಬಂತು, 1.8 ಬಂತು. ಆರ್ ಎಷ್ಟಿದೆ 0.8. ಸುಮ್ಮನೆ ಒಂದು ಉದಾಹರಣೆಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಹಾಗಾದರೆ ಪ್ರಾಬಬಲ್ ಎರರ್ ಅನ್ನೋದು ಯಾವುದಕ್ಕಿಂತ, ಕಾರ್ಲೇಷನ್ಗಿಂತ ಜಾಸ್ತಿ ಇದೆ. ಸೊ ಇಟ್ ಈಸ್ ಇನ್ಸಿಗ್ನಿಫಿಕೆಂಟ್. ಹಾಗಾದರೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಗೊತ್ತಾಯಿತು, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಗೊತ್ತಾಯಿತು, ಪ್ರಾಬಬಲ್ ಎರರ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಇಂಟರ್ಪ್ರಿಟೇಷನ್ನ ಸಿಗ್ನಿಫಿಕೆಂಟಾ ಅಥವಾ ಇನ್ಸಿಗ್ನಿಫಿಕೆಂಟಾ ಅನ್ನೋದು ಗೊತ್ತಾಯಿತು ಸ್ಟೂಡೆಂಟ್ಸ್. ಸೊ ಇಷ್ಟೊತ್ತು ನಾನು ಕೊಟ್ಟಿದ್ದು ಇಂಟ್ರೊಡಕ್ಷನ್ನಲ್ಲಿ ಯಾವ ರೀತಿ ಅನ್ನೋದನ್ನ ನೋಡಿದ್ರಿ. ಸೊ ಒಂದ್ಸಲಿ ಮೆಲ್ಕಾಕ್ಬಿಡೋಣ. ಪ್ರಾಬಬಲ್ ಎರರ್ is a statistical tool which is used to measure the reliability of the Pearson's correlation coefficient in so far as it depends upon the conditions of the random sampling. Okay, ವಿಚಾರ ಹೇಳಿದ್ದೀನಿ. What is the definition which is given by Weldon? Probable error defines the limit above and below the size. ಏನಂತ ಹೇಳಿದ್ದೀನಿ ಆಲ್ರೆಡಿ, ನಾನು ಇಂಟ್ರೊಡಕ್ಷನ್ ಹೇಳಿದ್ದೀನಿ. ಪ್ರಾಬಬಲ್ ಎರರ್ ಏನಂತ ಹೇಳುತ್ತೆ ಅಂದರೆ ಲಿಮಿಟ್ ಹೇಳುತ್ತೆ. ಏನು, ಎಬೋ ಅಂಡ್ ಬಿಲೋ ಅಂದರೆ ಅಪ್ಪರ್ ಲಿಮಿಟ್ ಅಂಡ್ ಲೋಯರ್ ಲಿಮಿಟ್. ದ ಸೈಜ್ ಆಫ್ ದ ಕೋಎಫಿಷಿಯಂಟ್ ಡಿಟರ್ಮೈನ್ with there is an equal chance that the coefficient of correlation similarly calculated from other samples will fall. ಬೇರೆ ರೀತಿಯಂತಹ ಸ್ಯಾಂಪಲ್ಸ್ ಮುಖಾಂತರವಾಗಿ ಮತ್ತೆ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾವ ಲಿಮಿಟ್ನ ಒಳಗಡೆ, ಯಾವ ರೇಂಜ್ನ ಒಳಗಡೆ ಬೀಳುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡುವಂತಹ ಸ್ಟ್ಯಾಟಿಸ್ಟಿಕಲ್ ಟೂಲ್ನ ನಾವು ಏನಂತ ಕರಿತೀವಿ, ಪ್ರಾಬಬಲ್ ಎರರ್ ಅಂತ ಕರಿತೀವಿ ಅಂತ ಹೇಳಿದ್ವಿ. ಹಾಗಾದರೆ ಪ್ರಾಬಬಲ್ ಎರರ್ ಈಕ್ವಲ್ 0.6745 ಇಂಟು 1 - r² ಡಿವೈಡ್ ಬೈ √n. ಆಲ್ರೆಡಿ ಇದನ್ನ ಸ್ಟಡಿ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಈಗ 16 ಪ್ರಾಬ್ಲಮ್ವರೆಗೂ ಲಾಸ್ಟ್ ಸೆಷನಲ್ಲಿ ಮುಗಿದಿತ್ತು. ಈಗ 17ನೇ ಪ್ರಾಬ್ಲಮ್ ಯಾವುದು, 17ನೇ ಪ್ರಾಬ್ಲಮ್ ಫುಲ್ ಫ್ಲೆಡ್ಜ್ ಪ್ರಾಬ್ಲಮ್. ಸೆಕ್ಷನ್ ಸಿಗೆ ಫುಲ್ ಫ್ಲೆಡ್ಜ್ ಪ್ರಾಬ್ಲಮ್. ಇದು ಮ್ಯಾಕ್ಸಿಮಮ್ ಕೇಳಕ್ಕೆ ಅವಕಾಶ ಇರೋದು. ಮ್ಯಾಕ್ಸಿಮಮ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್ ಅಲ್ಲಿ ಮ್ಯಾಕ್ಸಿಮಮ್ ಕೇಳಕ್ಕೆ ಅವಕಾಶ ಇರೋದು. ಒಂದೇ ಪ್ರಾಬ್ಲಮ್ ಅಲ್ಲೇ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ ಸ್ಟೂಡೆಂಟ್ಸ್.
ಹಾಗಾದರೆ ಫೈಂಡ್ ದ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ರಲೇಷನ್ ಫ್ರಮ್ ದ ಫಾಲೋಯಿಂಗ್ series. Marks secured by 10 students in a class test in QABD and accounts. ಒಂದು ಕ್ಲಾಸ್ನಲ್ಲಿ ಹಲವಾರು ಡೇಟಾ ಕಲೆಕ್ಟ್ ಮಾಡಿದ್ದಾನೆ, ಅದರಲ್ಲಿ 10 ಸ್ಟೂಡೆಂಟ್ಸ್ದು ರ್ಯಾಂಡಮ್ ಸ್ಯಾಂಪಲಿಂಗ್ನ ತಗೊಂಡು ಮಾರ್ಕ್ಸ್ ಇನ್ QABD ಎಷ್ಟೆಷ್ಟಿದೆ ಅಂತ ಕೊಟ್ಟಿದ್ದಾರೆ, ಮಾರ್ಕ್ಸ್ ಇನ್ ಅಕೌಂಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾದರೆ ಮಾರ್ಕ್ಸ್ ಇನ್ QABD ಅನ್ನೋದನ್ನ ಎಕ್ಸ್ ಸೀರೀಸ್ ಅನ್ಕೊಂತೀರಾ, ಮಾರ್ಕ್ಸ್ ಇನ್ ಅಕೌಂಟ್ಸ್ ಅನ್ನೋದನ್ನ ನಾವು ವೈ ಸೀರೀಸ್ ಅಂತ ಅನ್ಕೊಂತೀರ. ಓಕೆ, ಎಕ್ಸ್ ಸೀರೀಸ್ ವೈ ಸೀರೀಸ್ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂತೆ. ಆಲ್ರೆಡಿ ನೀವು 16 ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟಿದ್ದೀರಾ. ಯಾವ ರೀತಿ ಎಕ್ಸ್ ಇದೆ, ನಾನಿಲ್ಲಿ ಜಸ್ಟ್ ಹೈಲೈಟ್ ಮಾಡ್ತಾ ಇದ್ದೀನಿ, ಇದನ್ನು ಮತ್ತೆ ಹೇಳಲಿಕ್ಕೆ ಹೋಗಲ್ಲ, ಟೈಮ್ ಮತ್ತೆ ಕನ್ಸ್ಯೂಮ್ ಆಗುತ್ತೆ ಅಂದ್ಬಿಟ್ಟಿದೆ. ಎಕ್ಸ್ ಇದೆ, ಹಾಗಾದರೆ ಈ ಎಕ್ಸಿಂದ ಈ ಎಕ್ಸ್ ಅನ್ನೋ ಸಿರೀಸ್ ಇದೆ ಅಲ್ವಾ, ಎಕ್ಸ್ ಅನ್ನೋ ಸಿರೀಸಿಂದ ಎಕ್ಸ್ ಬಾರ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಏನು ಮಾಡ್ತೀರಾ, ಎಕ್ಸ್ ಬಾರ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಹಾಗಾದರೆ ಎಕ್ಸ್ ಬಾರ್ ಹೇಗೆ ಬರುತ್ತೆ, ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಹಾಗಾದರೆ ಎಕ್ಸ್ ಕಾಲಮ್ ಟೋಟಲ್ ಮಾಡ್ತೀರಾ, ಬರೋದು ಎಕ್ಸ್ ಬಾರ್. ಅದೇ ರೀತಿ ವೈ ಕಾಲಮ್ ಮಾಡ್ತೀರಾ, ಟೋಟಲ್ ಮಾಡ್ತೀರಾ, ಬರುವಂತಹದ್ದು ವೈ ಬಾರ್. ಎಕ್ಸ್ ಬಾರ್ ಮತ್ತು ವೈ ಬಾರ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಎಕ್ಸ್ ಬಾರ್ ಮತ್ತು ವೈ ಬಾರ್ನ ನೀವೇನು ಮಾಡ್ತೀರಾ, ಕ್ಯಾಲ್ಕುಲೇಟ್ ಮಾಡ್ತೀರಾ ಸ್ಟೂಡೆಂಟ್ಸ್. ಎಕ್ಸ್ ಬಾರ್ ಮತ್ತು ವೈ ಬಾರ್ನ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಡಿವಿಯೇಷನ್ಸ್ ತಗೊಂತೀರಾ. ಡಿವಿಯೇಷನ್ಸ್ ಟೇಕನ್ ಫ್ರಮ್ ಎಕ್ಸ್ ಬಾರ್. ಹಾಗಾದರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ತಗೊಂತೀರಾ. ಎಕ್ಸ್ ಬಾರ್ ಇರೋದಲ್ಲಿ 61, ಆ 61ನ ಇಲ್ಲಿ ತಲೆ ಮೇಲೆ ತಗೊಂತೀರ. 45 ಮೈನಸ್ 61, 70 ಮೈನಸ್ 61, 65 ಮೈನಸ್ 61, 30 ಮೈನಸ್ 61. ಆ ರೀತಿ ಪ್ರತಿಯೊಂದನ್ನು ಕೂಡ ಮೈನಸ್ ಮಾಡಿ ಅದನ್ನು ಇಡ್ತೀರ. ಡಿವಿಯೇಷನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀರ. ಎಕ್ಸ್ ಬಂತು. ಎಕ್ಸ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ ನಂತರ ಇದನ್ನ ಸ್ಕ್ವೇರ್ ಮಾಡ್ತೀರ. ಎಕ್ಸ್ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡ್ತೀರ. ಸೊ ಎಕ್ಸ್ ಸ್ಕ್ವೇರ್ ಬಂದ ನಂತರ ಈ ವೈ ಬಾರ್ನ ಉಪಯೋಗಿಸಿ ವೈ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದನ್ನ ವೈ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ನೆಕ್ಸ್ಟ್ ಎಕ್ಸ್ ಇದೆ, ವೈ ಇದೆ. ಆ ಎಕ್ಸ್ ಮತ್ತು ವೈನ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಬರೋದೇ ಎಕ್ಸ್ ವೈ ಕಾಲಮ್ ಆಗಿರುತ್ತೆ. ಹಾಗಾದರೆ ಎಕ್ಸ್ ವೈನ ನೀವು ಟೋಟಲ್ ಸಿಗ್ಮಾ ಎಕ್ಸ್ ವೈ ಬರುತ್ತೆ. ಎಕ್ಸ್ ಸ್ಕ್ವೇರ್ನ ಟೋಟಲ್ ಮಾಡಿದ್ರೆ ಸಿಗ್ಮಾ ಎಕ್ಸ್ ವೈ ಸ್ಕ್ವೇರ್ ಬರುತ್ತೆ. ಎಕ್ಸ್ ಸ್ಕ್ವೇರ್ನ ಟೋಟಲ್ ಮಾಡಿದ್ರೆ ಸಿಗ್ಮಾ ಎಕ್ಸ್ ಸ್ಕ್ವೇರ್, ವೈ ಸ್ಕ್ವೇರ್ನ ಟೋಟಲ್ ಮಾಡಿದ್ರೆ ಸಿಗ್ಮಾ ವೈ ಸ್ಕ್ವೇರ್. ಟೇಬಲ್ ಕಂಪ್ಲೀಟ್. ಆರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ನ ಕ್ಯಾಲ್ಕುಲೇಟ್ ಸಿಂಪ್ಲಿಫಿಕೇಶನ್ ಮಾಡಿದ್ದೆ ಆದರೆ ನಿಮಗೆ ಬರುವಂತಹದ್ದು 0.9031. ಕ್ಯಾಲ್ಕುಲೇಟ್ ಮಾಡಿ. ಇನ್ನು ಮುಂದಕ್ಕೆ ಈಗ ಹೇಳ್ಕೊಡ್ತೀನಿ. ಏನಂತೆ, ಆಲ್ಸೋ ಕ್ಯಾಲ್ಕುಲೇಟ್ ದ ಪ್ರಾಬಬಲ್ ಎರರ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಕಂಡುಹಿಡಿಯೋಣ ತಗೊಳ್ಳಿ. ಅದರಲ್ಲೇನಿದೆ, ಪ್ರಾಬಬಲ್ ಎರರ್ ಕಂಡುಹಿಡಿಯೋಣ. ಏನಂತೆ ಪ್ರಾಬಬಲ್ ಎರರ್, ಇಲ್ಲಿ ಕಂಡುಹಿಡಿಯೋಣ. ಪ್ರಾಬಬಲ್ ಎರರ್ ಈಕ್ವಲ್ಸ್ 0.6745 ಆಫ್ 1 minus r square divided by root n. Fine sir. 0.6745 of 1 minus r ಅಂದ್ರೆ 0.9031 whole square divided by root n. ರೂಟ್ n ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ ಎಣಿಸ್ಕೊಳ್ಳಿ. 1 2 3 4 5 6 7 8 9 10. ಆಲ್ರೆಡಿ ಇಲ್ಲಿ ಎಕ್ಸ್ ಬಾರ್ ಕಂಡು ಇವಾಗ ಮಾಡಿದ್ದೀವಿ.
ಮಾಡಿದ್ದೀವಿ. ಓಕೆ, ಸೊ ಡಿವೈಡ್ ಬೈ 10. ಫೈನ್. 0.6745 ಆಫ್ 1 ಮೈನಸ್, ಓಕೆ, 0.9031 ಇಂಟು 0.9031 ಅಂದರೆ ಬರುವಂತಹದ್ದು 0.81558 divided by ಎಷ್ಟಂತೆ? √10. 0.6745 divided by, ಇದನ್ನ ಮೈನಸ್ ಮಾಡಬೇಕು, 1 ಲೆಸ್ ಮಾಡಬೇಕು, -1 ಅಂದರೆ ಬರುವಂತಹದ್ದು 0.1844 ಡಿವೈಡ್ ಬೈ √10. √10 ಅಂದ್ರೆ ಏನು? 10ಗೆ ರೂಟ್ ಹಾಕ್ತೀರ. 10ಗೆ ಸ್ಕ್ವೇರ್ ರೂಟ್ ಹಾಕ್ತೀರ. ಬರುವಂತಹದ್ದು 3.16227. ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೆ ಆಯಿತು ಅಂದರೆ 3.16227766 ಡಿವೈಡ್ ಮಾಡ್ಬಿಡೋಣ. ಡಿವೈಡ್ ಮಾಡಿ ಇಂಟು ಮಾಡ್ಬಿಡೋಣ. ಡಿವೈಡ್ ಬೈ 3.16227 ಬರುವಂತಹದ್ದು 0.6745 ಇಂಟು 0.05831 ಇಂಟು 0.6745 ಮಲ್ಟಿಪ್ಲೈ ಮಾಡಿದ್ರೆ ಬರೋದು 0.03933. ಏನಿದು? ಪ್ರಾಬಬಲ್ ಎರರ್. ಇದನ್ನೇ ನಾವೇನಂತ ಕರಿತೀರಾ ಸ್ಟೂಡೆಂಟ್ಸ್? ಪ್ರಾಬಬಲ್ ಎರರ್ ಅಂತ ಕಂಡುಹಿಡಿತೀರಾ. ಈ ಪ್ರಾಬಬಲ್ ಎರರ್ ಬಂದ ನಂತರ ಆಲ್ಸೋ ಕ್ಯಾಲ್ಕುಲೇಟ್ ಪ್ರಾಬಬಲ್ ಎರರ್ ಮಾಡಿದ್ದಾಯ್ತು. ಓಕೆ, ಕಂಡುಹಿಡಿದ್ವಿ. ಡಿಸ್ಕಸ್ ದ ವ್ಯಾಲ್ಯೂ ಆಫ್ ಆರ್ ಈಸ್ ಸಿಗ್ನಿಫಿಕೆಂಟ್ ಆರ್ ನಾಟ್. ಆರ್ ಸಿಗ್ನಿಫಿಕೆಂಟ್ ಆಗಿದೆಯಾ ಇಲ್ಲ ಅಂತ ನೋಡ್ಬೇಕಂತೆ. ನಾನು ನಿಮ್ಗೆ 2 ಥರ ಹೇಳ್ಕೊಟ್ಟಿದ್ದೀನಿ. ಒಂದೇನು, ಆರ್ ಡಿವೈಡ್ ಬೈ ಪಿ ಇ ಮಾಡಿ, 6ಕ್ಕಿಂತ ಜಾಸ್ತಿ ಬಂದರೆ, 6ಗಿಂತ ಜಾಸ್ತಿ ಬಂದ್ರೆ ಅಂದರೆ ಸಿಗ್ನಿಫಿಕೆಂಟ್ ಅಂತ ಮಾಡಿ ಅಂತ ಹೇಳಿದೆ. ಮಾಡ್ಬಿಡೋಣ. ಇಲ್ಲಿ ಆರ್ ಡಿವೈಡ್ ಬೈ ಪಿ ಈಕ್ವಲ್ಸ್ ಆರ್ ಅಂದರೆ ಎಷ್ಟು? 0.9031 ಡಿವೈಡ್ ಬೈ ಪಿ ಎಷ್ಟಿದೆ? 0.03933. ಎಷ್ಟು ಬರುತ್ತೆ ಅಂತ ನೋಡೋಣ. ಒತ್ತಣ. 0.9031 divided by 0.03933 ಅಂದರೆ ಬರೋದು 22.96 ಬರ್ತಿದೆ. ಎಷ್ಟು ಬರ್ತಿದೆ? 22.96. ಅಂದರೆ ಆರ್ ಈಸ್ ಸಿಗ್ನಿಫಿಕೆಂಟ್. ಅಥವಾ ಆಲ್ಟರ್ನೇಟಿವ್ ಮೆಥಡ್ ಆಗಿ ನಿಮಗೆ ಇದು ಎಕ್ಸಾಮಿನೇಷನ್ ಅಲ್ಲಿ ಜ್ಞಾಪಕ ಬರಲಿಲ್ಲ ಅಂದರೆ ಏನು ಹಾಕ್ಬೇಕಾಗಿರುತ್ತೆ? ಆರ್ ಈಕ್ವಲ್ಸ್ ಅಂತ ಈ ಸೈಡ್ ಲೆಫ್ಟ್ ಸೈಡ್ ಬರ್ಕೊಳ್ಳಿ. ಆರ್ ಈಕ್ವಲ್ಸ್ ಎಷ್ಟು? 0.9031. 6p ಕ್ಯಾಲ್ಕುಲೇಟ್ ಮಾಡಿ ಈಕ್ವಲ್ 6 ಇಂಟು ಪ್ರಾಬಬಲ್ ಎರರ್. ಪ್ರಾಬಬಲ್ ಎರರ್ ಎಷ್ಟು? 0.03933. ಹಾಗಾದರೆ 0.03933
ಇಂಟು 6 ಅಂದರೆ ಎಷ್ಟು ಬರುತ್ತೆ? 0.23598. ಏನಿದು? 6p. ಹಾಗಾದರೆ ಇವಾಗ ಕಂಪೇರ್ ಮಾಡಿ ಸ್ಟೂಡೆಂಟ್ಸ್. ಆರ್ ಅನ್ನೋದು ಜಾಸ್ತಿ ಇದೆಯಾ, 6p ಅನ್ನೋದು ಜಾಸ್ತಿ ಇದೆಯಾ? ಇದು 90 ಪೈಸಾ ಇದೆ, ಇದು 23 ಪೈಸಾ ಇದೆ. ನಿಮ್ಗೆ ಪೈಸಗಳು ಹೇಳಿದ್ರೆ ಅರ್ಥ ಆಗುತ್ತೆ ಅಂದ್ಬಿಟ್ಟಿದೆ 2 ಡಿಜಿಟ್ ತಗೊಂಡು ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಇಲ್ಲಿ 90 ಪೈಸಾ ಕಾಣಿಸ್ತಿದೆ, ಇಲ್ಲಿ 23 ಪೈಸಾ ಜಾಸ್ತಿ ಇದೆ, 23 ಪೈಸಾ ಕಾಣಿಸ್ತಿದೆ. ಹಂಗಾರೆ ಯಾವುದು ಜಾಸ್ತಿ ಇದೆ? ಆರ್ ಅನ್ನೋದು ಜಾಸ್ತಿ ಇದೆ. ಆರ್ ಈಸ್ ಸಿಗ್ನಿಫಿಕೆಂಟ್ ಬಿಕಾಸ್ ಆರ್ ಈಸ್ ಮೋರ್ ದ್ಯಾನ್ 6p. ಅರ್ಥ ಆಯಿತು ಅಂದ್ಕೊಂಡೆ ಸ್ಟೂಡೆಂಟ್ಸ್. ಹಾಗಾದರೆ ನಾನು ಮೊದಲೇ ಹೇಳಿದ್ದೀನಿ, ಇದೊಂದು ಫುಲ್ ಫ್ಲೆಡ್ಜ್ ಪ್ರಾಬ್ಲಮ್ ಇದು. ಸೊ ಪಿ ಕಂಡುಹಿಡಿದ್ವಿ, ಆರ್ ಸಿಗ್ನಿಫಿಕೆಂಟ್ ಆಗಿದೆಯಾ ಇಲ್ಲ ಅಂತ ಕಂಡುಹಿಡಿದ್ವಿ. ಆಮೇಲೆ ಮತ್ತೆ ಹೇಳ್ತಾ ಇದ್ದಾರೆ, ಆಲ್ಸೋ ಕಂಪ್ಯೂಟ್ ದ ಲಿಮಿಟ್ಸ್ within which the population correlation coefficient may be expected to lie. Also compute the limits within which the population correlation coefficient may be expected to lie. ಅಂದರೆ ಯಾವ ಲಿಮಿಟ್ಸ್ ಒಳಗಡೆ ಬರುತ್ತೆ, ಯಾವ ರೇಂಜ್ ಒಳಗಡೆ ಬರುತ್ತೆ ಅಂದರೆ ನಾವೇನು ಮಾಡಬೇಕು? ಲಿಮಿಟ್ಸ್ ಏನು? ಆರ್ ಪ್ಲಸ್ ಆರ್ ಮೈನಸ್ ಪಿ. ಆರ್ ಪ್ಲಸ್ ಪಿ, ಆರ್ ಮೈನಸ್ ಪಿ. ಫಸ್ಟ್ ಮೈನಸ್ ಕಂಡಿಡ್ರಿ, ಏನು ಬಂದ್ಬಿಡುತ್ತೆ? ಲೋಯರ್ ಲಿಮಿಟ್ ಬರುತ್ತೆ. ಆಮೇಲೆ ಪ್ಲಸ್ ಮಾಡಿ ಅಪ್ಪರ್ ಲಿಮಿಟ್ ಬರುತ್ತೆ. ನಿಮಗೆ ಕನ್ಫ್ಯೂಷನ್ ಅರೈಸ್ ಆಗಲ್ಲ ಸ್ಟೂಡೆಂಟ್ಸ್. ಹಾಗಾದರೆ ಆರ್ ಅನ್ನೋದು ಎಷ್ಟಿದೆ ಅಂತ ನೋಡಿ. ಆರ್ ಅನ್ನೋದು ಇರೋದು ಎಷ್ಟಿದೆ? ಆರ್ 0.9031 ಲೆಸ್ ಪಿ. ಆರ್ ಮೈನಸ್ ಪಿ ಅಲ್ವಾ? ಪಕ್ಕದಲ್ಲಾದ್ರು ಮೈನಸ್ ಹಾಕಿ ನಾನು ಇಲ್ಲಿ ಕೆಳಗಡೆ ಬರಿತೀನಿ, ನಿಮ್ಗೆ ಅರ್ಥ ಆಗುತ್ತೆ ಅಂದ್ಬಿಟ್ಟಿದೆ. ಎಷ್ಟಿದೆ? ಪಿ 0.03933. ಅದೇ ರೀತಿಯಲ್ಲಿ ಅಪ್ಪರ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಆರ್ ಪ್ಲಸ್ ಪಿ ಮಾಡಬೇಕು ಅಂದರೆ ಆರ್ ಈಕ್ವಲ್ಸ್ 0.9031. ಪಿ ಎಷ್ಟಿದೆ? 0.03933. ಇದನ್ನು ಲೆಸ್ ಮಾಡಿದ್ರೆ ಬರುತ್ತಲ್ವ? ಒಂದು ಸೆಕೆಂಡ್, ಎಷ್ಟು ಬರುತ್ತೆ ಅಂದರೆ 0.9031 ಮೈನಸ್ 0.03933 ಅಂದರೆ ಬರೋದು 0.86377. ಅದು ಲೋಯರ್ ಲಿಮಿಟ್ ಆಗಿರುತ್ತೆ. ಅದೇ ಅಕಸ್ಮಾತ್ ಏನಾದರೂ ಪ್ಲಸ್ 0.03933 ಬರೋದು 0.94243. ಅಂದ್ರೆ ಅರ್ಥ ಇದು ಲೋಯರ್ ಲಿಮಿಟ್ ಆಗಿರುತ್ತೆ, ಇದು ಅಪ್ಪರ್ ಲಿಮಿಟ್ ಆಗಿರುತ್ತೆ. ಇದರ ನಡುವೆ ಬರುತ್ತೆ ಕಾರ್ಲೇಷನ್. ನೆಕ್ಸ್ಟ್ ಸ್ಯಾಂಪಲ್ಸ್ ಏನಾದ್ರು ತಗೊಂಡ್ರೆ ಕಾರ್ಲೇಷನ್ ಬರುತ್ತೆ. ಹಾಗಾದರೆ ಅವನು ಪ್ರಶ್ನೆ ಕೇಳಿರೋದೇನು? ಆಲ್ಸೋ ಕಂಪ್ಯೂಟ್ ದ ಲಿಮಿಟ್ಸ್ ವಿತ್ ಇನ್ ವಿಚ್ ದ ಪಾಪ್ಯುಲೇಷನ್ ಕಾರ್ಲೇಷನ್ ಕೋಎಫಿಷಿಯಂಟ್ಸ್ ಮೇ ಬಿ ಎಕ್ಸ್ಪೆಕ್ಟೆಡ್ ಟು ಲೈ ಅಂತ ಕೇಳಿದ್ದಾರೆ. ಹಾಗಾದರೆ ನೀವು ಬರಿಬೇಕಾಗಿರೋದು ಸಿಂಪಲ್ ಆಗಿ ಆರ್ ಫಾಲ್ಸ್ with R falls within 0.86377 to 0.94243. ಇಷ್ಟು ಬರೀಬೇಕಾಗುತ್ತೆ. ಸೆಕ್ಷನ್ ಸಿ ಪ್ರಾಬ್ಲಮ್ ಅಂತ ಹೇಳಿದ್ದೀನಲ್ವಾ, ಈ ರೀತಿ ಕೇಳ್ತೇನೆ.
ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಇದು ಸೆಕ್ಷನ್ ಸಿ ಪ್ರಾಬ್ಲಮ್. ಈಗ ಬಿ ಪ್ರಾಬ್ಲಮ್ಗೆ ಹೋಗೋಣ. ಯಾವ ರೀತಿ 2 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ಗೆ ಯಾವ ರೀತಿ ಕೊಡ್ಬೋದು ಅಂತ ನೋಡೋಣ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಓಕೆ ಸ್ಟೂಡೆಂಟ್ಸ್, ಈಗ ನಾವು ಮಾಡಕ್ಕೆ ಹೊರಟಿರೋದು ಪ್ರಾಬ್ಲಮ್ ನಂಬರ್ 18. ಏನು ಹೇಳಿದ್ದಾನೆ? ಇಫ್ ಆರ್ ಈಕ್ವಲ್ಸ್ 0.60, n ಈಕ್ವಲ್ಸ್ 64, ಫೈಂಡ್ ದ ಪ್ರಾಬಬಲ್ ಎರರ್ ಆಫ್ ದ ಕೋಎಫಿಷಿಯಂಟ್ ಆಫ್ ಕಾರ್ರಲೇಷನ್. ಕೋಎಫಿಷಿಯಂಟ್ ಆಫ್ ಕಾರ್ರಲೇಷನ್ ನ ಪ್ರಾಬಬಲ್ ಎರರ್ ಕ್ಯಾಲ್ಕುಲೇಟ್ ಮಾಡಬೇಕಂತ. ಹಾಗಾದರೆ ಪ್ರಾಬಬಲ್ ಎರರ್ ಈಕ್ವಲ್ಸ್ ಫಾರ್ಮುಲಾ, probable error equals 0.6745 of 1 minus r square divided by root n. So 0.6745 of 1 minus r square. R square under the 0.60 whole square divided by root n. n ಅಂತಂದ್ರೆ ಎಷ್ಟು ಹೇಳಿರೋದು? 64. ಸೊ 0.6745 ಇಂಟು 1 ಮೈನಸ್ 0.60 ಇಂಟು 0.60 ಅಂದರೆ 0.36. ಇಲ್ಲಿ ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್, ಪ್ರಾಬಬಲ್ ಎರರ್ ಯಾವಾಗಲೂ ಕೂಡ ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ಬರೋದಿಲ್ಲ. ಕಾರಣ ಏನಕ್ಕೆ ಅಂದರೆ ಕಳೆಯುವಂತಹ ಅಂಶ ಬರೋದೇ ಇಲ್ಲಿ. ಹಾಗಾದರೆ ಒಂದಕ್ಕಿಂತ ಇದು ಜಾಸ್ತಿ ಬಂದರೆ ಇದೇನಾಗಿತ್ತಿದ್ದು? ಮೈನಸ್ ಆಗಿರುತ್ತೆ. ಒಂದಕ್ಕಿಂತ ಇದು ಜಾಸ್ತಿ ಬಂದರೆ ಇದು ಮೈನಸ್ ಆಗಿರುತ್ತೆ. ಬೇಕು ಅಂದರೆ 0.99 ಇತ್ತು ಅಂತ ಅನ್ಕೊಳ್ಳಿ. ಸರಿ, 0.9 ಇತ್ತು ಅಂತ ಅನ್ಕೊಳ್ಳೋಣ. ಹಾಗಾದರೆ 0.9 ಇಂಟು 0.9 ಮಾಡಿದ್ರೆ ಬರೋದು 0.81, ಅಥವಾ 0.99 ಬಂದಿತ್ತು ಅಂದ್ಕೊಳ್ಳಿ. ಹಾಗಾದರೆ ಸ್ಕ್ವೇರ್ ಮಾಡಿದ್ರೆ ಬರೋದು 0.98. 1 ಬಂದಿತ್ತು ಅಂದರೆ, ಪರ್ಫೆಕ್ಟಾಗಿ ಬಂದಿತ್ತು ಅಂದರೆ 1 ಇಂಟು 1 ಅಂತ ಮಾಡಿದ್ರೆ 1 ಬರುತ್ತೆ. 1 ಮೈನಸ್ 1 ಮಾಡಿದ್ರೆ 0 ಬರುತ್ತೆ. ಹಾಗಾದ್ರೆ 0 ಬೈ ಎನಿಥಿಂಗ್ ಅಂದರೆ 0 ಇಂಟು ದಿಸ್ ಅಂತಂದರೆ 0 ಅಂದರೆ ಪರ್ಫೆಕ್ಟ್ ಕಾರ್ಲೇಷನ್ಗೆ ಪ್ರಾಬಬಲ್ ಎರರ್ ಯಾವಾಗಲೂ ಕೂಡ 0 ಆಗಿರುತ್ತೆ. ಪ್ರಾಬಬಲ್ ಎರರ್ 0 ಆಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತಲ್ವಾ. ಅಥವಾ 0.99 ಬಂದರೂ ಕೂಡ ಇದು ಪಾಸಿಟಿವ್ ಫಿಗರೇ ಬರುತ್ತೆ. MCQ ನಲ್ಲಿ ನೀವು ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ನೀವೇನಾದರೂ MCQ ಕ್ವಶನ್ಸಲ್ಲಿ ಬೇಕಾದ್ರೆ ಬರ್ಬೋದು. ಪ್ರಾಬಬಲ್ ಎರರ್ ಈ ರೀತಿ ಸೇಮ್ ಇದೇ ಪ್ರಾಬ್ಲಮ್ನೇ ಕೊಟ್ಬಿಟ್ಟಿದೆ. ಪ್ರಾಬಬಲ್ ಎರರ್ ಈಸ್ ಅಂದ್ಬಿಟ್ಟಿದೆ. 4 ಪಾಯಿಂಟ್ನ ಅವನು ಕೊಟ್ಟಿರ್ಬೋದು. 4 ಪಾಯಿಂಟಲ್ಲಿ ಮೈನಸ್ 0.01, ಮೈನಸ್ 0.08, ಪ್ಲಸ್ 0.012, ಮೈನಸ್ 0.34. ಹಾಗಾದರೆ ಪ್ರಾಬಬಲ್ ಎರರ್ ಯಾವಾಗಲೂ ಕೂಡ ಪಾಸಿಟಿವ್ ಆಗಿರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡದಿರನೆ ಆಪ್ಷನ್ 3 ಅಂದರೆ ABCD ಕೊಟ್ಟಿದ್ರೆ ಆಪ್ಷನ್ ಸಿ ನ ನೀವು ಇದು ಮಾಡ್ಬೋದು ಪಾಸಿಟಿವ್. ಯಾಕಂದರೆ ಮಿಕ್ಕಿರೋದೆಲ್ಲ ಪ್ರಾಬಬಲ್ ಎರರ್ ಏನಾಗಿದೆ? ನೆಗೆಟಿವ್ ಆಗಿದೆ. ಹಾಗಾದರೆ ಪಾಸಿಟಿವ್ ಇರುವಂಥ ಒಂದೇ ಎಲಿಮೆಂಟ್ ಏನಾಗಿರೋಕ್ಕೆ ಅವಕಾಶ ಇರುತ್ತೆ? ಪಾಸಿಟಿವ್ ಆಗಿರುತ್ತೆ. ಅಂದರೆ ಪ್ರಾಬಬಲ್ ಎರರ್ ಆಗಿರೋಕ್ಕೆ ಅವಕಾಶ ಇರುತ್ತೆ. ಇದೊಂದು ಗಮನದಲ್ಲಿ ಇಟ್ಕೊಂಡಿರಿ ಸ್ಟೂಡೆಂಟ್ಸ್, ಇದೊಂದು ಗಮನದಲ್ಲಿ ನೀವು ಇಟ್ಕೊಂಡಿರ್ಬೇಕಾಗಿರುತ್ತೆ. ಪ್ರಾಬಬಲ್ ಎರರ್ ಯಾವಾಗಲೂ ಕೂಡ ಪಾಸಿಟಿವ್ ಆಗಿರುತ್ತೆ. ಸೊ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ನಿಜವಾಗಿ. ಈಗ ಡಿವೈಡೆಡ್ ಬೈ ವಿಚಾರ ಹೇಳಬೇಕಾಗಿರೋದನ್ನ ಆಗಾಗ ಹೇಳ್ಬಿಟ್ಟಿರ್ತಾ ಇರ್ತೀನಿ, ನಾನು ಮರ್ತೋಗ್ಬಾರ್ದು ಅಂದ್ಬಿಟ್ಟಿದೆ. 64ಗೆ ಒಂದು ಸ್ಕ್ವೇರ್ ರೂಟ್ ತನ
ಸಿಂಪಲ್ ಆಗಿ 8 ಬರುತ್ತೆ. 0.6745 ಇಂಟು ಡೈರೆಕ್ಟ್ ಆಗಿ ಮಾಡ್ಬಿಡೋಣ. ಈಗ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ ಅಲ್ವಾ. 1 ಮೈನಸ್ 0.36 ಡಿವೈಡೆಡ್ ಬೈ 8 ಡೈರೆಕ್ಟ್ ಬರೋದು 0.08. ಇದಕ್ಕಿಂತ ಡೈರೆಕ್ಟ್ ಆಗೋಗ್ಬೇಡ್ರಿ. ಇಂಟು 0.6745 ಬರುವಂತಹದ್ದು 0.05396. ಏನಿದು ಪ್ರಾಬಬಲ್ ಎರರ್. ಅವನು ಕೇಳಿರೋದು ಪ್ರಾಬಬಲ್ ಎರರ್ ಏನು ಅಂತ ಕೇಳಿದರೆ ಪ್ರಾಬಬಲ್ ಎರರ್ ಕಂಡಿಡಿರಿ. ಅಕಸ್ಮಾತ್ ಅವನೇನಾದರೂ ಇಲ್ಲಿ ಇಂಟರ್ಪ್ರಿಟ್ ಅಂತ ಏನಾದ್ರು ಕೇಳಿದ್ರೆ, ಇಂಟರ್ಪ್ರಿಟ್ ಆರ್ ಅಂತ ಏನಾದ್ರು ಕೇಳಿದ್ರೆ, ಆಗ ನೀವೇನ್ ಮಾಡಬೇಕಾಗಿತ್ತು, 2 ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಆರ್ ಡಿವೈಡ್ ಬೈ ಪಿ ಇ ಮಾಡ್ತಿದ್ರಿ. ಆರ್ ಎಷ್ಟು 0.6, ಪಿ ಇ ಎಷ್ಟು 0.05396. ಸೊ 0.6 divided by 0.5396 ಬರೋದು 1.1119. ಅಂದರೆ ಆರ್ ಈಸ್ ಇನ್ಸಿಗ್ನಿಫಿಕೆಂಟ್ ಅಂತ ಬರಿಬೇಕಾಗಿತ್ತು. ಕಾರಣ ಏನಕ್ಕೆ, ಇದು 6ಗಿಂತ ಕಡಿಮೆ ಇದೆ. ಅಥವಾ ಇನ್ನೊಂದು ಮೆಥಡ್ ಏನಂತ ಹೇಳ್ಕೊಟ್ಟಿದ್ದೆ ನಾನು, ನಿಮಗೆ ಅಂದ್ರೆ ಸಿಗ್ನಿಫಿಕೆಂಟ್ ಅಲ್ಲ ಅನ್ನೋದಕ್ಕೆ ಆರ್ ಬರೀರಿ, 6 ಪಿ ಇ ಬರೀರಿ. ಆರ್ ಅಂತಂದ್ರೆ 0.6, 6 ಪಿ ಇ ಅಂದ್ರೆ 6 ಇಂಟು ಪಿ ಇ ಪ್ರಾಬಬಲ್ ಇರೋದು 0.05396. ಹಾಗಾದ್ರೆ ಬರೋದು 0.05396 ಇಂಟು 6 ಅಂದ್ರೆ ಬರೋದು ಅಂದರೆ ಬರೋದು 0.32376. ಏನೋ ವ್ಯತ್ಯಾಸ ಆಗಿದೆ ನೋಡಿ. 6 ಪಿ ಇ. ಆರ್ ಏನಾಗಿದೆ, 32 ಪೈಸೆಗಿಂತ ಆರ್ ಜಾಸ್ತಿ ಇದೆ. ಆರ್ ಅನ್ನೋದು ಸಿಗ್ನಿಫಿಕೆಂಟ್ ಆಗ್ತಿದೆ ಈ ಮೆಥಡಲ್ಲಿ. ಒಂದ್ಸಲ ಕ್ಯಾಲ್ಕುಲೇಟ್ ಮಾಡೋಣ. ತಪ್ಪು ಸಹಜ ಆಗೋದು. 0.6 ಡಿವೈಡ್ ಬೈ 0.5 ಮಾಡಿರ್ತೀವಿ ನಾವು ಮೋಸ್ಟ್ಲಿ ಅನ್ಸುತ್ತೆ. 0.05396. ಎಸ್, ಸಾರಿ, ಇದು ಬರೋದು 11 ನೋಡ್ರಿ. ಓವರ್ ಸೈಟ್ ಆಗೋದಕ್ಕೆ ಅವಕಾಶ ಯಾವ ರೀತಿ ಇರುತ್ತೆ ಅಂತ ಅನ್ನೋದಕ್ಕೂ ಒಂದು ಉದಾಹರಣೆ ಇದು. ನೀವು ಎಕ್ಸಾಮಿನೇಷನ್ ರೀತಿ ಮಾಡಬೇಡಿ, ಒಂದು ಸ್ವಲ್ಪ ತಾಳ್ಮೆ ತಗೊಳ್ಳಿ. 11.119. 11.119 ಅಂದರೆ 6 ಟೈಮ್ಸ್ಗಿಂತ ಏನಾಗಿದೆ, ಜಾಸ್ತಿ ಇದೆ. ಹಾಗಾದರೆ ಅದೇನಾಗಿರುತ್ತದೋ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಅರ್ಥ ಆಯಿತು ಅನ್ಕೊಂಡೆ ಸ್ಟೂಡೆಂಟ್ಸ್. ಈಗ ಫೈಂಡ್ ಔಟ್ ದ ಲಿಮಿಟ್ ಅಥವಾ ಫೈಂಡ್ ಔಟ್ ದ ರೇಂಜ್ ಇನ್ ವಿಚ್ ದ ಪಾಪ್ಯುಲೇಷನ್ ಫಾಲ್ಸ್ ಅಂತ ಏನಾದ್ರು ಕೇಳಿದ್ರ ಅಂದರೆ, ಪ್ರಶ್ನೆ ಕೇಳಿದರೆ ನೀವೇನು ಮಾಡಬೇಕಾಗಿತ್ತು, ಆರ್ ಪ್ಲಸ್ ಆರ್ ಮೈನಸ್ ಪಿ ಇ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಹಾಗಾದ್ರೆ ಒಂದೇನು ಮಾಡ್ಬೇಕು, ನೀವಿಲ್ಲಿ ಆರ್ ಪ್ಲಸ್ ಪಿ ಇ ಮಾಡಬೇಕು. ಇನ್ನೊಂದೇನು ಮಾಡಬೇಕು, ಆರ್ ಮೈನಸ್ ಪಿ ಇ ಮಾಡಬೇಕು. ಮೊದಲು ಪ್ಲಸ್ ಬರೀರಿ, ಅದ್ರ ಹಿಂದ್ಗಡೆ ಮೈನಸ್ ಬರೀರಿ. ಮಾಮೂಲಿ ಬರುವ ಪ್ಲಸ್ಸೇ ಬರೋದು, ಅದಕ್ಕೋಸ್ಕರ ಆ ಲಿಮಿಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ. ಹಾಗಾದರೆ ಆರ್ ಅಂತಂದರೆ 0.6
ಮೈನಸ್ 0.05396. ಆರ್ ಮೈನಸ್ ಪಿ ಮಾಡಿದ್ರೆ ಅಂತಂದ್ರೆ ಏನು ಬರುತ್ತೆ ನೋಡೋಣ. ಮತ್ತೆ ಆರ್ ಪ್ಲಸ್ ಪಿ. ಆರ್ ಅಂದರೆ 0.6 ಪ್ಲಸ್ 0.05396. ಕ್ಯಾಲ್ಕುಲೇಟ್ ಮಾಡಿ. 0.6 ಮೈನಸ್ 0.05396. ಹಾಗಾದರೆ ಬರುವಂತಹದ್ದು 0.54604. ಇದು ಲೋಯರ್ ಲಿಮಿಟ್ ಆಯಿತು. ಏನಿದು ಲೋಯರ್ ಲಿಮಿಟ್ ಆಯಿತು. ಈಗ ಏನು ಕಂಡುಹಿಡಿಬೇಕು ನಾವು? ಅಪ್ಪರ್ ಲಿಮಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ 0.6 ಪ್ಲಸ್ 0.05396 ಮಾಡಿದ್ರೆ ಬರೋದು 0.65396. ಇದೇನಿದು ಅಪ್ಪರ್ ಲಿಮಿಟ್. ಇದರ ನಡುವೆ ಬರುತ್ತೆ, ಇವೆರಡರ ನಡುವೆ ಬರೋದೆ ಕಾರ್ಲೇಷನ್. ಮತ್ತೆ ಸ್ಯಾಂಪಲ್ಸ್ ತಗೊಂಡ್ರೆ ಈ ರೇಂಜಲ್ಲಿ ಬರುತ್ತೆ ಅಂತ ಹೇಳಿ. ಅರ್ಥ ಆಗಿದೆ ಅನಿಸುತ್ತೆ ಸ್ಟೂಡೆಂಟ್ಸ್. ಈಗ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಪ್ರಾಬ್ಲಮ್ ನಂಬರ್ 18. ಈಗ ಹೋಗೋದು ಪ್ರಾಬ್ಲಮ್ ನಂಬರ್ 19. ಏನು ಹೇಳ್ತೇನೆ ಪ್ರಾಬ್ಲಮ್ ನಂಬರ್ 19? ಫೈಂಡ್ ದ ಪ್ರಾಬಬಲ್ ಎರರ್ ವೆನ್ ದ ಕಾರ್ಲೇಷನ್ ಕೋಎಫಿಷಿಯಂಟ್ ಈಸ್ 0.75 and the number of items is 36. ಅದರ ನಂಬರ್ ಆಫ್ ಐಟಮ್ಸ್ ಈಸ್ 36 ಅಂತ ಹೇಳಿದಾಗ ಪಿ ಇ ಕಂಡುಹಿಡಿಬೇಕು. ಪ್ರಾಬಬಲ್ ಎರರ್ ಈಕ್ವಲ್ಸ್ 0.6745 ಆಫ್ 1 minus r square divided by root n. ಹಾಗಾದರೆ 0.6745 ಆಫ್ 1 minus r square ಅಂದರೆ ಆರ್ ಅಂದರೆ ಎಷ್ಟಿದೆ ಅಂತೆ ಕಾರ್ಲೇಷನ್ 0.75 ಅಂತ 0.75 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಅಂದರೆ ನಂಬರ್ ಆಫ್ ಐಟಮ್ಸ್ ಎಷ್ಟಿದೆ ಅಂತ 36 ರೂಟ್ 36. ಇಲ್ಲಿ ತಗೊಂತೀರಾ 0.6745 ಆಫ್ 1 minus 0.75 into 0.75 into 0.7 ಅಲ್ಲೇ ಬರೋದು 0.5625 ಡಿವೈಡ್ ಬೈ ರೂಟ್ 36. ಆರಾರ್ಲ 36 6. ಈಗ ಇವಾಗ ಒಂದೇ ಸಲ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ನ ಡೈರೆಕ್ಟಾಗಿ ಇಟ್ಬಿಡ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. 1 minus 0.1 minus 0.5625 ಮಾಡಿದೆ. ನನಗೆ ಏನು ಬಂತು ಅಂದರೆ 0.4375 ಬಂತು. ಡಿವೈಡೆಡ್ ಬೈ 6 ಮಾಡ್ತೀನಿ. ಮಾಡಿದ್ರೆ ಬರೋದು 0.07 ಮಾಡಿದ್ರೆ ಬರೋದು ಅಲ್ಲ, ನಿಮಗೂ ಕನ್ಫ್ಯೂಷನ್. 0.6745 ಆಫ್ 0.072917. ಇದು ಮಲ್ಟಿಪ್ಲೈ 0.6745 ಮಾಡಿದ್ರೆ ಇಂಟು 0.6745 ಮಾಡಿದ್ರೆ ಬರುವಂತಹದ್ದು ಆರ್ ಈಕ್ವಲ್ಸ್ 0.04918 ಕಾರ್ಲೇಷನ್ ಬರುತ್ತೆ. ಹಾಗಾದರೆ ಸಾರಿ, ಆರ್ ಅಲ್ಲ, ಅದು ಮಾಡಿ 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 ಅದೇನೇ ಆಗಿದೆ. ಸೊ ಆರ್ ಅಲ್ಲ, ಅದು ಅದೇನದು ಪ್ರಾಬಬಲ್ ಎರರ್ ಈಕ್ವಲ್ಸ್. ಇಂಟರ್ಪ್ರಿಟ್ ಆರ್ ಅಂತ ಕೇಳಿದ ನೋಡ್ರಿ. ಇಂಟರ್ಪ್ರಿಟ್ ಆರ್ ಇದು ಸೆಕ್ಷನ್ ಬಿಗೆ ಕೇಳಿದ್ರೆ ಇದಕ್ಕೆ 1 ಮಾರ್ಕ್ ಇರುತ್ತೆ. ಆರ್ನ ಇಂಟರ್ಪ್ರಿಟ್ ಮಾಡಬೇಕು. ಆರ್ನ ಇಂಟರ್ಪ್ರಿಟ್ ಮಾಡಬೇಕು ಪ್ರಾಬಬಲ್ ಎರರ್ನ ಉಪಯೋಗಿಸ್ಕೊಂಡು. ಅಂದರೆ ಸಿಗ್ನಿಫಿಕೆಂಟ್ ಆರ್ ನಾಟ್ ಅಂತ ನೋಡ್ಬೇಕು ನಾವು. ಸಿಗ್ನಿಫಿಕೆಂಟ್ ಆರ್ ನಾಟ್ ಅಂತಂದ್ರೆ ನಾವಿವಾಗ ಏನು ಮಾಡಬೇಕು? 6p ಗಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ನೋಡಬೇಕು.
ಮಾಡಬೇಕು. ನಾನು ನಿಮಗೆ ಶಾರ್ಟ್ ಕಟ್ಟಾಗಿ ಹೇಳ್ಬಿಟ್ಟಿದ್ದೀನಿ, ಆರ್ ಡಿವೈಡ್ ಬೈ ಪಿ ಇ ಮಾಡಿ. ಆರ್ ಅಂದರೆ ಎಷ್ಟಿದೆ? ಆರ್ ಅಂದರೆ 0.75 ಇದೆ. 0.75 ಡಿವೈಡ್ ಬೈ ಪಿ 0.04918. So 0.75 divided by 0.04918 ಅಂದರೆ ಬರೋದು 15.249. ಅಂದರೆ 15 ಟೈಮ್ಸ್. ನಮ್ಗೆ ಎಷ್ಟು ಟೈಮ್ಸ್ ಇದ್ರೆ ಸಾಕು? 6 ಟೈಮ್ಸ್ಗಿಂತ ಜಾಸ್ತಿ ಇದ್ರೆ ಸಿಗ್ನಿಫಿಕೆಂಟ್. ಸೊ ಆರ್ ಈಸ್ ಸಿಗ್ನಿಫಿಕೆಂಟ್. ಇನ್ನೊಂದು ರೀತಿ ಹೇಳಿರೋದು ನಾನೇನು ಏನಂತ ಹೇಳಿದ್ದೀನಿ? ಆರ್ ಈಕ್ವಲ್ಸ್ 0.75, 6 PE ಈಕ್ವಲ್ಸ್ 6 ಇಂಟು ಪಿ ಇ. 6 ಇಂಟು ಪಿ ಇ ಮಾಡಿದ್ರೆ ಅಂದರೆ ಬರೋದು ಪಿ ಇ ಇರೋದು 0.04918 ಇಂಟು 6 ಮಾಡಿದ್ರೆ ಬರೋದು 0.2950. ಹಾಗಾದರೆ 29 ಪೈಸಾ ಕಾಣಿಸ್ತಿದೆ, ಇದು 75 ಪೈಸಾ ಕಾಣಿಸ್ತಿದೆ. ಅಂದರೆ ಇದು ಏನಾಯಿತು? ಜಾಸ್ತಿ ಇದೆ. ದೇರ್ಫೋರ್ ಆರ್ ಈಸ್ ಸಿಗ್ನಿಫಿಕೆಂಟ್ ಬಿಕಾಸ್ ಆಸ್ ಆರ್ ಈಸ್ ಮೋರ್ ದ್ಯಾನ್ 6 PE. 6 PEಗಿಂತ ಆರ್ ಅನ್ನೋದೇನಾಗಿದೆ? ಜಾಸ್ತಿ ಇದೆ, ಅದಕ್ಕೋಸ್ಕರ ಅಂತ ಕನ್ಕ್ಲೂಷನ್ ಬರೀರಿ. ಹಾಗಾದರೆ ನೀವು ಈಗ ಸಾಲ್ವ್ ಮಾಡಿದ್ದು ಪ್ರಾಬ್ಲಮ್ ನಂಬರ್ 19. ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಏನಾದ್ರು ಕೇಳಿದ್ರ ಅಂದರೆ ಆರ್ ಪ್ಲಸ್ ಆರ್ ಮೈನಸ್ ಪಿ ಇ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಒಂದ್ಸಲಿ ಆರ್ ಪ್ಲಸ್ ಪಿ ಇ ಹಾಕಿ, ಇನ್ನೊಂದ್ಸಲಿ ಆರ್ ಮೈನಸ್ ಪಿ ಇ. ಇದು ಮೈನಸ್ ಮಾಡಿರೋದು ಲೋಯರ್ ಲಿಮಿಟ್, ಪ್ಲಸ್ ಮಾಡಿದ್ದು ಅಪ್ಪರ್ ಲಿಮಿಟ್. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ 20th ಪ್ರಾಬ್ಲಮ್. ಎಸ್, ಹಾಗಾದರೆ ಈಗ ನಾವು ನೋಡಬೇಕಾಗಿರೋದು ಪ್ರಾಬ್ಲಮ್ ನಂಬರ್ 20. ಪ್ರಾಬ್ಲಮ್ 20 ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ವಶನ್ ಪೇಪರಲ್ಲೇ ಬಂದಿರುವಂಥ ಪ್ರಾಬ್ಲಮ್. ಯಾವ ಇಯರ್ ಅಂದರೆ 2017ನಲ್ಲಿ ಬಂದಿದೆ ಸ್ಟೂಡೆಂಟ್ಸ್. ಏನು ಕ್ಯಾಲ್ಕುಲೇಟ್ ಮಾಡಬೇಕಂತೆ? ಕಾಂಪ್ಯೂಟ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್ ಅಂತೆ. ಸಪ್ಲೈ ಇನ್ ಕ್ವಿಂಟಾಲ್ಸ್ ಕೊಟ್ಟಿದ್ದಾರೆ, ಪ್ರೈಸ್ ಇನ್ ರುಪೀಸ್ ಕೊಟ್ಟಿದ್ದಾರೆ. ಹಾಗಾದರೆ ಇದು ಎಕ್ಸ್ ಸೀರೀಸ್ ಆಗಿರುತ್ತೆ, ಇದು ವೈ ಸೀರೀಸ್ ಆಗಿರುತ್ತೆ. ಆ್ಯಸ್ ಯೂಶುವಲ್ ಆಗಿ ಕಾರ್ಲೇಷನ್ ಕಂಡುಹಿಡಿಯೋದು ನಿಮಗೆ ಗೊತ್ತಿದೆ ಸ್ಟೂಡೆಂಟ್ಸ್. ಆಮೇಲೆ ಏನು ಮಾಡಬೇಕಂತೆ? ಆಲ್ಸೋ ಕ್ಯಾಲ್ಕುಲೇಟ್ ಪ್ರಾಬಬಲ್ ಎರರ್ ಅಂತೆ. ಪ್ರಾಬಬಲ್ ಎರರ್ ಕಂಡುಹಿಡಿಯೋಕೆ ಇವಾಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಅದಾದಮೇಲೆ ಸಿಗ್ನಿಫಿಕೆಂಟ್ ಅಲ್ಲ ಅಂತ ಕಂಡುಹಿಡಿಬೇಕಂತೆ, ಅದನ್ನು ಈಗ ಹೇಳ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ರೇಂಜ್ನು ಕಂಡುಹಿಡಿಬೇಕಂತೆ. ಅಪ್ಪರ್ ಲಿಮಿಟ್, ಲೋಯರ್ ಲಿಮಿಟ್. ಇದು ಸೆಕ್ಷನ್ ಸಿ ಪ್ರಾಬ್ಲಮ್. ಇದು ನಾನು ನಿಮಗೆ ಕೊಡ್ತಾ ಇರೋ ಹೋಮ್ವರ್ಕ್. ಪ್ರಾಬ್ಲಮ್ ನಂಬರ್ 20 ನಿಮ್ಗೆ ಹೋಮ್ವರ್ಕ್. ಸ್ವಲ್ಪ ಲೆಂತಿ ಆಯಿತು ಅನಿಸುತ್ತೆ. ಸೊ ಫುಲ್ ಫ್ಲೆಡ್ಜ್ ಪ್ರಾಬ್ಲಮ್ನ ಮಾಡಲಿಕ್ಕೆ ಟೈಮ್ ಆಗುತ್ತೆ ಕೂಡ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲಿ ವಿಡಿಯೋನ ರಿವೈಂಡ್ ಮಾಡಿ ಅಥವಾ ಪಾಸ್ ಮಾಡಿ ನೀವೇ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡಿ. ಒಂದೇ ಸಲ ಎಲ್ಲ ನೋಡ್ಲಿಕ್ಕಾಗಲ್ಲ. ಇದು ಸೆಷನ್ 7 ಸ್ಟೂಡೆಂಟ್ಸ್. 1 2 3 4 5 6 7. ಈ 7 ಎಲ್ಲನೂ ಕೂಡ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್ಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾದರೆ ನೆಕ್ಸ್ಟ್ ಸೆಷನ್ 8ನಲ್ಲಿ ನಾನು ನಿಮ್ಮ ಮುಂದೆ ಬರುವಂಥದ್ದು ರ್ಯಾಂಕ್ ಕಾರ್ಲೇಷನ್, ಸ್ಪೇರ್ ಮಂತ್ಸ್ ರ್ಯಾಂಕ್ ಕಾರ್ಲೇಷನ್. ಇಷ್ಟೊತ್ತು ನಾವು ಕಾರ್ಲೇಷನ್ ಕಂಡುಹಿಡಿತಾ ಇದ್ದು ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್ಗೆ. ಕ್ವಾಲಿಟೇಟಿವ್ ವಿಚಾರಕ್ಕೆ ನಾಳೆ ಸೆಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕ್ಷನ್ ಬಿಗೆ ಪಕ್ಕ ಟು ಪಕ್ಕ ಬಂದೇ ಬರುತ್ತೆ. ಭಾಳ ಈಸಿ ಇರುತ್ತೆ, ಚೆನ್ನಾಗಿರುತ್ತೆ ಕ್ಲಾಸ್. ಓಕೆ ಸ್ಟೂಡೆಂಟ್ಸ್.